ಪಕ್ಷದಪ್ಪ ಅಂತೇಳಿ ಸರ್, ನಾವು ರೋಣ ಮತಕ್ಷೇತ್ರದಿಂದ ನೆರೆಗಳಿಂದ ಬಂದೀವಿ. ಈಗ ಈ ಬಾರಿ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದೇ ಹೋದ ಪಕ್ಷದಲ್ಲಿ ಮುಂದೆ ಇದಕ್ಕಿಂತ ದೊಡ್ಡ ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ನೆರೆಗಲ್ಲಿಗಾಗಲೇ ಉರುಳು ಸೇವೆ ಮಾಡೋದಾಯ್ತು, ದೀನ ನಮಸ್ಕಾರ ಮಾಡೋದಾಯ್ತು, ದೇವರಿಗೆ ಅಭಿಷೇಕ ಮಾಡೋದಾಯ್ತು, ಎಲ್ಲ ರೀತಿಯಿಂದ ಶಾಂತಿಯಿಂದ ಮಾಡಿದ್ದು ಎಲ್ಲ ಮುಗಿದು ಹೋಗಿದೆ. ಈಗ ಇದು ಕೊನೆಯ ಬಾರಿ. ಇದು ನಮ್ಮ ಯಾವುದಪ್ಪ ಅಂದರೆ ಪುಟ್ಟಜ್ಜನ ಒಂದು ಸನ್ನಿಧಿಯಲ್ಲಿ ಹೋಗುವಂಥದ್ದು ಏನು ದೀನ ನಮಸ್ಕಾರ ಇದೆಯಲ್ಲ, ಇದೇ ಶಾಂತಿಯುತವಾಗಿ ಮಾಡೋದು. ಇದು ಕೊನೆಯದಂತ ತಗೊಂಡ್ಬಿಟ್ರಿ. ಮುಂದೆ ಇದಕ್ಕೆ ಬಂದಿದೆ ಹೋದರೆ ಸರ್ಕಾರ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟದಿಂದ ಆದರೂ ಕೂಡ ನಾವು ರೋಣ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ತಗೊಂತೀವಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ನಮ್ಮ ಸಮಾಜ ಸೌಡಿ ಅಂತೇಳಿ ಸರ, ನಾವು ಏನು 50 ವರ್ಷದಿಂದ ಏನು ನೋಡಕತ್ತೀವಿ ಸರ್, ನಮ್ಮ ರೋಣ ತಾಲೂಕಿಗೆ ಕಾಂಗ್ರೆಸ್ ಪಕ್ಷದಿಂದ ಸಚಿವ ಸ್ಥಾನ ಸಿಕ್ಕೇ ಇಲ್ಲ. ಈ ಸರ ಕೊಡದೆ ಹೋದರೆ ನಾವು 50 ವರ್ಷದಿಂದ ಆದರೂ ನಮ್ಮ ಅಪ್ಪರ ಕಾಲದಿಂದ ಆದರೂ ನಾವು ಕಾಂಗ್ರೆಸ್ ಪಕ್ಷಗಳು ದುಡ್ಕೊತ ಬಂದೀವಿ. ಅವತ್ತಿನಿಂದ ಅನ್ಯಾಯ ಹಾಕ್ಕೊಂತ ಬಂದಿದ್ದೀವಿ. ನಮ್ಮ ರೋಣ ತಾಲೂಕಿಗೆ ನ್ಯಾಯ ಸಿಗದೆ ಹೋದರೆ ನಾವು ಇನ್ನು ಮುಂದೆ ನಮ್ಮ ಸಮಾಜ ವತಿಯಿಂದನೂ ಕೂಡ ನಾವು ಒತ್ತಾಯ ಮಾಡ್ತೀವಿ. ಮುಸ್ಲಿಂ ಸಮಾಜ ವತಿಯಿಂದ ನಾವು ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಒತ್ತಾಯ ಮುಖಾಂತರ ಹೇಳ್ತಾ ಇದ್ದೀವಿ. ಇದು ಎಚ್ಚರಿಕೆ ಗಂಟೆ. ಮುಂದೆ ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ. ನಾವು ನಮ್ಮ ಸಮಾಜ ವತಿಯಿಂದ ಮಾಡ್ತೀವಿ. ಯಾಕಂದರೆ ನಮ್ಗೆ 50 ವರ್ಷಗಳ ಕಾಲ ಕೂಡ ಆದ್ರೂ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕೋದು ಅಷ್ಟೇ ಆಗೈತಿ. ಇವತ್ತಿಗೂ ಕೂಡ ನ್ಯಾಯಯುತವಾಗಿ ನಮ್ಮ ರೋಣ ತಾಲೂಕಿಗೆ ಸಿಕ್ಕೇ ಇಲ್ಲ. ಸಚಿವ ಸ್ಥಾನ ಕಾಂಗ್ರೆಸ್ ಪಕ್ಷದಿಂದ ಸಿಗಲೇಬೇಕು. ಸಿಗದೇ ಕಾರಣಕ್ಕೆ ನಮ್ಮ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ನಮ್ಮ ಹೆಸರು ಸದ್ದಾಮ್ ನಶೇಖನ್ ಅಂತಂದೇಳಿ ಸರ್. ನಮ್ಮ ಸಾಹೇಬರು 4 ಬರೇ ಶಾಸಕರಾಗ್ಯಾರ, 4 ಬರೇ ನಿಗಮ ಮಂಡಳದ ಅಧ್ಯಕ್ಷರಾಗ್ಯಾರ. ಆದರೂ ಇಲ್ಲಿವರೆಗೂ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಆ ಕಾರಣಕ್ಕೆ ಈಗ ನಾವೇನು ನೆರೆಗಲ್ ಒಳಗೆ ಉರುಳು ಸೇವೆ ಆಯ್ತು, ಇಟಗಿ ಭೀಮಂದ ಒಳಗೆ ದಿ ನಮಸ್ಕಾರ, ರೋಣದೊಳಗೆ ದಿ ನಮಸ್ಕಾರ, ಈಗೇನು ದೇವ್ರ ಮೊರೆ ಹೋಗೋದೇನೈತಿ ಇವತ್ತಿಗೆ ಕೊನೆ ಅದ. ಇನ್ನು ಮುಂದೆ ಏನರ ನಮ್ಮ ಸಾಹೇಬರಿಗೆ ಏನರ ಘೋಷಣೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ನಾವು ತುಮಕೂರಿನಿಂದ KPCC ಕಚೇರಿವರೆಗೂ ಅರೆಬತ್ಲೆ ಪಾದಯಾತ್ರೆ ಮಾಡೋಕ್ಕೆ ನಾವು ಸಿದ್ಧರಾಗಿವಿ. ನಮ್ಮ ಮತಕ್ಷೇತ್ರದ ಎಲ್ಲ ಜನರು ಅದಕ್ಕೆ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನೋಡಿ ಈ ಸಲ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತಂದೇಳಿ ನಾವು ಕೇಳ್ಕೊತಿದ್ವಿ. ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ನಮ್ಮ ಮತಕ್ಷೇತ್ರ ಜನ ಹಾಗೂ ನಮ್ಮ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನು ತೊರಿತೀವಿ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಕ್ಕೆ ಕೊಡ್ತೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಜಿ ಎಸ್ ಪಾಟೀಲ್ರು ಭಾಳ ಸೌಮ್ಯ ಸಮೂಹದವರು, ಎಲ್ಲಿ ಗಡಸಾಗಿ ಕೇಳಲ್ಲ. ಯಾಕಂದ್ರೆ ಅವರು ಮೃದು ಸಮೂಹದವರು. ಅದಕ್ಕೆ ಅವ್ರ ಪರವಾಗಿ ನಾವು ಏನು ನಮ್ಮ ಕಾರ್ಯಕರ್ತರು ಅದೀವಲ್ಲ ಒಟ್ಟು ಇವತ್ತು ಒಂದು 111 ಮಂದಿ ದಿ ನಮಸ್ಕಾರ ಹಾಕಾಗತೈತಿ. ಇದು ಆಗಲಿಲ್ಲ ಮುಂದಿನ ದಿನಮಾನದೊಳಗೆ ಬೇರೆ ಪ್ರಮಾಣ ತೋರಿಸ್ಬೇಕಾಗತ್ತೆ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವರೆಗೂ ರೋಣ ಮತಕ್ಷೇತ್ರಕ್ಕೆ ನಮ್ಮ ಜಿ ಎಸ್ ಪಾಲ್ ಸಾಹೇಬರಿಗೆ 45 ವರ್ಷದಿಂದ ರಾಜಕೀಯದೊಳಗೆ ಅದಾರ. ಇದುವರೆಗೂ ಒಂದು ನಮ್ಮ ರೋಣ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. 4 ಸಾರಿಗೆ ಅದಾರ ನಮ್ಮ ಸಾಹೇಬರು. ಮತ್ತು ಅವ್ರಿಗೆ ಗಟ್ಟಿ ಶತಾಗತವಾಗಿ ಈ ಸಲ ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ಸಿಗಲಿ ಅಂತಂದು ನಾವು ಹರಕೆ ಹೊತ್ಕೊಂಡು ತಿಳಿಸಾಕತ್ತೀವಿ. ನಮ್ಮೂರು ಮಾರಮ್ಮಸ್ರಿ, ನಮ್ಮೂರಿಂದ ಕನಿಷ್ಠ ಒಂದು 2 ಗಾಡಿ 40 ಜನ ಬರಕತ್ತೀವಿ. ನಮ್ಮೂರವರು 5 ಜನ ತಿಳಿಸಾಕತ್ತೀವಿ. ನನ್ನ ಹೆಸರು ವೀರಣ್ಣ ಸಾಕ ಅಂತ. ಇವರು ಕಳೆದ 50 ವರ್ಷಗಳಿಂದ ರಾಜಕೀಯ ರಂಗದಲ್ಲಿ, ಕೇವಲ ರಾಜಕೀಯ ರಂಗದಲ್ಲಿ ಅಷ್ಟಲ್ಲ, ಧಾರ್ಮಿಕ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ಅಪಾರವಾಗಿರತಕ್ಕಂಥ ಸೇವೆ ಸಲ್ಲಿಸಿದವರು. ಅವರಿಗೆ ಇಲ್ಲಿವರೆಗೆ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ. ಈ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಏನೇ ಆಗಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕಂತೇಳಿ ನಾವು ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಪರವಾಗಿ, ನಮ್ಮ ಅಬ್ಬಿಗೇರಿ ಗ್ರಾಮದ ಪರವಾಗಿ ಸುಮಾರು ಹಲವಾರು ಹುಡುಗರು ಇವತ್ತಿನ ದಿವಸ ದಿ ನಮಸ್ಕಾರವನ್ನು ಹಾಕಿಕೊಳ್ಳಿಕ್ಕೆ ಇವತ್ತು ಇಲ್ಲಿ ಅಬ್ಬಿಗೇರಿಗೆ ಬಂದಿದ್ದಾರೆ. ಅಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು. ಏನಂತಂದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಡಂಬಳ ಹುಬ್ಳಿ ಗ್ರಾಮ ರೋಣ ಮತಕ್ಷೇತ್ರದ ನಮ್ಮ ಜಿ ಎಸ್ ಪಾಟೀಲ್ರು ಸತತವಾಗಿ 4-5 ಸಲ ಶಾಸಕರಾಗಿ ಅವರೆಲ್ಲ ಹೆಚ್ಚಿನ ಅನುಭವ ಐತಿ. ಆದ್ದರಿಂದ ಅವರು ಎಷ್ಟೊತ್ತಿದ್ರು ಆಗಬೇಕನ್ನೋದು ನಮ್ಮ ಉದ್ದೇಶ ಐತಿ. ಅದಕ್ಕೋಸ್ಕರ ನಾವು ಮಂತ್ರಿ ಸ್ಥಾನ, ಸಚಿವ ಸ್ಥಾನ ಕೊಡಬೇಕು. ಅವ್ರಿಗೆ ಕೊಡಬೇಕು. ಕೊಡೋವರೆಗೆ ನಾವು ಬಿಡಂಗಣಿ ಇಲ್ಲ. ಯಾಕಂದ್ರೆ ಅನುಭವ ಜಾಸ್ತಿ ಐತಿ ನಮ್ಮ ಶಾಸಕರಿಗೆ. ಬಡವರು ಬಗ್ಗರನ್ನ ಎಲ್ಲ ಸರ್ವ ಜಾತಿಯವ್ರನ್ನೂ ಅನ್ಕೊಂಬಿಂದ ನೋಡ್ತಾರೆ. ಏನು ಅನ್ನೋದು ಎಲ್ಲ ಅವ್ರಿಗೆ ತಿಳುವಳಿಕೆ ಜಾಸ್ತಿ ಐತಿ, ಅನುಭವ ಜಾಸ್ತಿ ಐತಿ. ವಯಸ್ಸಾದ್ರಲಿಂತ ಅದಕ್ಕೋಸ್ಕರ ನಾವು ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತಂದು ನಾವು ಡಂಬಳ ಗ್ರಾಮದಿಂದ ಬಂದು ಅರಕೆ ದಿ ನಮಸ್ಕಾರ ಹಾಕಕ್ಕೆ ನಾವು ಬಂದೀವಿ. ಭೂಮರೆಡ್ಡಿ ಸರ್ಕಲ್ನಿಂದ ಹಿಡ್ಕೊಂಡು ಪುಟ್ಟರಾಜ ಮಠಕ್ಕೆ ನಾವು ಹಾಕಲಿಕ್ಕೆ ಬಂದೀವಿ. ನಾವು ಸಚಿವ ಸ್ಥಾನ ಕೊಡಲೇಬೇಕು ನಮ್ಮ ಅಂತಂದು. ದಪ್ಪ ವೀರಪ್ಪರು ಅಂತೇಳಿ ಅಬ್ಬಿಗೇರಿ ಗ್ರಾಮದಿಂದ ಬಂದೀವಿ. ನಾವು ಜಿ ಎಸ್ ಪಾಟೀಲ್ ಸಾಹೇಬರ ಅಭಿಮಾನಿಗಳು. ಅವರಿಗಾಗಲೇ 40 ವರ್ಷದಿಂದ ರಾಜಕಾರಣದಲ್ಲಿ, ಸಕ್ರಿಯ ರಾಜಕಾರಣದಲ್ಲಿ, ಜನಮನರಲ್ಲಿ ಭಾಳ ಸಕ್ರಿಯ ಕೆಲಸವನ್ನು ಮಾಡಿದ್ದಾರೆ.
ಬಡವ್ರನ್ನ ದೀನ್ ದಲಿತರನ್ನ ಮಠಮಾನ್ಯಗಳಿಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ. ಸಾವಿರ ಕೆರೆಯ ಸರ್ದಾರ್ ಅಂತೂ ಕೂಡ ಅವರಿಗೆ ಒಂದು ಬಿರುದನ್ನು ಐತಿ ಜನ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವ್ರಿಗೆ ನಾವು ಇವತ್ತು ದೀಡ್ ನಮಸ್ಕಾರ ಹಾಕುವುದರ ಮೂಲಕ ಸಚಿವ ಸ್ಥಾನ ಸಿಗಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. 4 ಬಾರಿ ಶಾಸಕರಾಗ್ಯಾರ, ಹಿರಿಯರು, ಸಾಕಷ್ಟು ಅನುಭವ ಇದ್ದವರು. ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ ನಾವು ಇವತ್ತು ಪುಟ್ಟೇಜರ ಈ ಭೂಮರೆಡ್ಡಿ ಸರ್ಕಲ್ನಿಂದ ಪುಟ್ಟೇಜರ ದೇವಸ್ಥಾನದವರೆಗೆ ದೀಡ್ ನಮಸ್ಕಾರ ಹಾಕೋದ್ರ ಮೂಲಕ ನಮ್ಮ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತೇಳಿ. ತಾಲೂಕು ಅಬ್ಬಿಗೇರಿ ಗ್ರಾಮದ ವತಿಯಿಂದ ನಾವೊಂದು 50ರಿಂದ 60 ಜನ ಬಂದಿದ್ವಿ. GS ಪಾಟೀಲರಿಗೆ 40-50 ವರ್ಷದಿಂದ APMC ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ MLA 4 ಸಲ ಆಗ್ಯಾರ. APMC ಅಧ್ಯಕ್ಷರೂ ಆಗ್ಯಾರ. ಆಮೇಲೆ ಬಡಬಗ್ಗರು, ಮಠಾಧಿಗಳು, ಆಮೇಲೆ ರೈತರು, ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿ ಯಾವುದೂ ಅಭ್ಯಂತರ ಇಲ್ಲದೆ, ಯಾವುದೂ ದೋಷ ಇಲ್ಲದೆ ಅವರು 40 ವರ್ಷದಿಂದ ರಾಜಕಾರಣ ಮಾಡ್ಕೊತ ಬಂದಾರ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಸರ್ಕಾರ ಅವ್ರಿಗೆ ಮಿನಿಸ್ಟ್ರಿಶಿಪ್ ಕೊಡಲಿ. ಹೆಂಗೆ DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ಯಾರ, ಹಂಗೆ GS ಪಾಟೀಲ್ರಿಗೂ ಹೊಸ ಇದನ್ನು ಮಾಡಿ 2 ವರ್ಷ ಐತಿ. 2 ವರ್ಷದಾಗ ಅವರು ಗದಗ ಜಿಲ್ಲಾ ಯಾವ ರೀತಿ ನೋಡ್ತಾರ ಅನ್ನೋದು ಜನ ನೋಡಲಿ, ರಾಜ್ಯ ನೋಡಲಿ, ಕಾಂಗ್ರೆಸ್ ಪಕ್ಷ ನೋಡಲಿ ಅಂತ ಬೇಡಿಕೊಂಡು ಅವ್ರಿಗೆ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೀವಿ. GS ಪಾಟೀಲ್ರಿಗೆ ಅವಕಾಶ ಕೊಡಬೇಕು. 2 ವರ್ಷ ಮಾತ್ರ ಅವಕಾಶ ಕೊಟ್ಟು ಅವ್ರು ಯಾವ ರೀತಿ ನಡ್ಕೊತಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಲಿ ಅಂತ ನಾವು ಬೇಡ್ಕೊತೀವಿ. ಕೇಶಗೌಡ ಪಾಟೀಲ್ ಅಂತಂದು ಸರ, ಜಿಲ್ಲಾ ಗ್ಯಾರಂಟಿ ಸಮಿತಿ ಸದಸ್ಯರಿದ್ದೀವಿ ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಸರ್. ನಾವು ಮುಂಡ್ರಿ ತಾಲೂಕಿನವರು. ನಾವು ರೋಣ ಮತಕ್ಷೇತ್ರದಿಂದ ಬರ್ತೆ. ಯಾಕಂದ್ರೆ ಸುಮಾರು 50 ವರ್ಷದಿಂದ ನಮ್ಮ ಮತಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾಯಿಂದ ಬಂದಿದೆ. ಎಲ್ಲಿವರೆಗೂ ನಾವು ತಾಳ್ಮೆ ವಹಿಸಬೇಕು. ಯಾಕಂದ್ರೆ ಒಂದೇ ಕ್ಷೇತ್ರ ಅಭಿವೃದ್ಧಿ ಹೊಂದಕತ್ತಿರ ಗದಗ ಜಿಲ್ಲೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರ ಐತಿ. ಅಂದ್ರೆ 4 ಕ್ಷೇತ್ರಗಳು ಬರ್ತಾವೆ. ಎಲ್ಲ 4 ಕ್ಷೇತ್ರನ ಅಭಿವೃದ್ಧಿ, ಸಮಗ್ರ ಜಿಲ್ಲಾ ಅಭಿವೃದ್ಧಿ ಆಗ್ಬೇಕಂದ್ರೆ 4 ಕ್ಷೇತ್ರಕ್ಕೆ ಸಮಾನ ಅವಕಾಶ ಸಿಕ್ಕಾಗ ಎಲ್ಲ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಕೇಳೋದಿಷ್ಟ, ನಮ್ಮ ರೋಣ ಮತಕ್ಷೇತ್ರದಿಂದ ಹಕ್ಕೊತ್ತಾಯ ಅಂದ್ರೆ 50 ವರ್ಷದಿಂದ ನಮ್ಮ ಬಡ ಕಾರ್ಯಕರ್ತರು ಅಥವಾ ನಮ್ಮ ಮತಕ್ಷೇತ್ರ ಇಲ್ಲಿವರೆಗೂ ಯಾರಿಗೆ ಕಣ್ಣಿಗೆ ಬಿದ್ದಿಲ್ಲ. ಏನು ಗದಗ ಅಂದ್ರೆ ಬರೀ ಗದಗ ಮತಕ್ಷೇತ್ರ ಅಲ್ಲ, ರೋಣನ ಇದೆ, ಈ ಕಡೆ ನರಗುಂದ ಇದೆ, ಈ ಕಡೆ ಶಿರಟ್ಟಿ ಅಂತ ಇದೆ. ಇವೆಲ್ಲ ಪರಿಚಯ ಮಾಡಿ ನಾವು ಈ ಕಾರ್ಯಕರ್ತರು ಅವರಿಗೆ ಮುಟ್ಟಿಸ್ಬೇಕಾಗಿದೆ. ದಯವಿಟ್ಟು ಇದು ನಾವೇನಾದರೂ ನಮ್ಮ GS ಪಾಟೀಲ್ ಸಾಹೇಬರಿಗೆ ಈ ಸಾರಿ ಮಂತ್ರಿಮಂಡಲದಲ್ಲಿ ಏನಾದರೂ ಸಚಿವ ಸ್ಥಾನ ಸಿಗದೆ ಹೋದರೆ ನಮ್ಮ ಹುದ್ದೆಗೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ. ಸಾಮಾನ್ಯ ಕಾರ್ಯಕರ್ತರಾಗಿ ಮುಂದುವರೆಯೋದಕ್ಕೆ ನಾವು ಸಿದ್ಧರಿದ್ದೀವಿ. ನಮ್ಮ ಸಾಹೇಬರಿಗೆ ಇಲ್ಲದ ಸರ್ಕಾರಕ್ಕೆ ನಾವು ಆ ಸರ್ಕಾರದ ಇದು ನಾವು ವಹಿಸೋದಿಲ್ಲ ಅಂತ ಹೇಳಿ ನಾನು ಕೇಳ್ತೀನಿ. ದಯವಿಟ್ಟು ಈ ಸಾರಿ ನಮ್ಗೆ ಸಚಿವ ಸ್ಥಾನ ಕೊಡಲೇಬೇಕು. ಇದಕ್ಕೆ HK ಪಾಟೀಲ್ರು ಕೂಡ ತಮ್ಮ ಸಚಿವ ಸ್ಥಾನವನ್ನು ತ್ಯಜಿಸಿ ಹಿರಿಯರಾದಂಥ ಮತ್ತು ಮುತ್ಸದ್ದಿ, ಯಾಕಂದ್ರೆ 5 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷತೆ ಸಮರ್ಥವಾಗಿ 4 ಮತಕ್ಷೇತ್ರಕ್ಕೂ ಅವ್ರು ತಿರುಗಾಡಿ ಅವ್ರು ಇದನ್ನು ಮಾಡಿ ಸಂಘಟನೆ ಮಾಡ್ಯಾರ. ಅವ್ರಿಗೆ ನ್ಯಾಯಯುತವಾಗಿ ಸಿಗಲೇಬೇಕು. ಸಿಗಲಿಲ್ಲ ಅಂದರೆ ನಮ್ಮ GS ಪಾಟೀಲ್ರಿಗೆ ಅನ್ಯಾಯ ಇಲ್ಲ, ಇದು ಇಡೀ ನಮ್ಮ 3 ಮತಕ್ಷೇತ್ರಕ್ಕೆ ಅನ್ಯಾಯ ಅಂತಂದು ನಾವು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು. ಗೌಡ ಪಾಟೀಲ್ ಸಾಕಿನ್ ತೋಟಗಂಟಿ ರೋಣ ಮತಕ್ಷೇತ್ರದ ಏರಿಯಾ. ಆಮೇಲೆ ನಮ್ಮ ಶಾಸಕರು ಈಗ GS ಪಾಟೀಲ್ರು 4 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆಮೇಲೆ 1000 ಕೆರೆ ಸರ್ದಾರ್ ಅಂತ ಹೆಸರು ಪಡೆದುಕೊಂಡಿದ್ದಾರೆ. ಅವರಿಗೆ ಇಲ್ಲಿವರೆಗಾದರೂ ಕೂಡ ಸಚಿವ ಸ್ಥಾನ ಸಿಗಲಾರ್ದು ಭಾಳ ನಮಗೆ ಬೇಸರ ತಂದಿದೆ. ಅದಕ್ಕೆ ಈಗ ಅವರ ಪರವಾಗಿ ಇಲ್ಲಿ ಉರುಳು ಸೇವೆ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕರ್ತರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಸಲ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಮ್ಮ ಒಕ್ಕೊರದಿಂದ ಒತ್ತಾಯವನ್ನು ನಾವು ಮಾಡುತ್ತಾ, ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ನಾವು ಈಗ ನಮ್ಮ CM ಆದಂಥ DK ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು ಮನವರಿಕೆ ಮಾಡೋದ್ರ ಸಲುವಾಗಿ ನಾವಿಲ್ಲಿ ಗದಗ ಜಿಲ್ಲಾದೊಳಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ದಯವಿಟ್ಟು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡಿದೆ. ಈಗ ನಮ್ಮ ಸಾಹೇಬರು GS ಪಾಟೀಲ್ರು 40 ವರ್ಷದ ರಾಜಕಾರಣ, ನಮಗೆ ರೋಣ ಮತಕ್ಷೇತ್ರಕ್ಕೆ ಯಾವಾಗಲೂ ಅನ್ಯಾಯ ಯಾಕೆಂತ ಬರಾಕತ್ತೈತಿ. ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಡಬೇಕು. ಈ ಸತ್ಯಕ್ಕಾದ್ರೆ ನಮಗೆ DK ಶಿವಕುಮಾರ್ ಸಾಹೇಬರು ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಾರ. ಆ ಪ್ರಕಾರ ನಮಗೆ ಈ ಸತೆ ಸಚಿವ ಸ್ಥಾನ ಕೊಡಲೇಬೇಕು. ಇಲ್ಲಿಕ್ಕಂತಂದ್ರೆ ಮುಂದಿನ ದಿನಮಾನದೊಳಗೆ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಏನದಿವಲ್ಲ
ನಾವು ರಾಜೀನಾಮೆ ಕೊಡ್ತೀವಿ, ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ. ಆಮೇಲೆ ಕಾಂಗ್ರೆಸ್ ಪಕ್ಷದ ಏನು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಅಭಿಪ್ರಾಯ ಜಿ ಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಯಾಕಂದ್ರೆ ಅವರು 40 ವರ್ಷದ ರಾಜಕೀಯ ಇತಿಹಾಸ ಐತಿ. ಆಮೇಲೆ ಯೂತ್ ಕಾಂಗ್ರೆಸ್ ಇದು ಜಿಲ್ಲಾ ಅಧ್ಯಕ್ಷರಾಗ್ಯಾರ. ಎಲ್ಲ ಕಾಂಗ್ರೆಸ್ ಪಕ್ಷಗ 40 ವರ್ಷದಿಂದ ಸಂಘಟನೆ ಐತಿ. ಹಾಗಾಗಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸನ್ಮಾನ್ಯ ಜಿ ಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾವೆಲ್ಲ ಪಕ್ಷದ ವತಿಯಿಂದ ರೋಣ ಮತಕ್ಷೇತ್ರದ ವತಿಯಿಂದ ನಮ್ಮ ಪಕ್ಷಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಮಲ್ಲಿಕಾರ್ಜುನ್ ಪ್ಯಾಟಿ. ಸರ್, ನನ್ನ ಹೆಸರು ಬಸವರಾಜ್ ಬೆನ್ಕನವಾರಿ ಅಂಥೇಳಿ. ನಾನು ಜಿಲ್ಲಾ ಸೇವಾದಳ ಅಧ್ಯಕ್ಷ. ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬ್ರದ್ದು ಪಕ್ಷಕ್ಕೆ ಅವಿರತವಾದ ಶ್ರಮ ಇದೆ. 50 ವರ್ಷದಿಂದ ಅವರ ಶ್ರಮ ಇದೆ. ಹಾಗೋಸ್ಕರ ಈಗಾಗಲೇ 4-5 ಬಾರಿ ಗೆದ್ದದ್ದು ಐತೆ. ಒಂದು ಸರಿನೂ ನಮಗೆ ಅವಕಾಶ ಸಿಕ್ಕಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಹೇಗೆ ಒಂದೇ ಮಾತಿಗೆ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆಗಾಗಿ ಬಂದರು, ಹಾಗೆ ಈ ಜಿಲ್ಲಾದಾಗಿರ್ತಕ್ಕಂಥ ದೊಡ್ಡ ನಾಯಕರು ಕೂಡ ಒಂದೇ ಮಾತಿಗೆ ತಾವು ಇನ್ನೊಬ್ಬ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲರಿಗೆ ಅವಕಾಶ ಕೊಟ್ಟು ಈ ಗದಗ ತಾಲೂಕು ಶಾಸಕರು ತಾವು ತಮ್ಮದೇ ಆದ ಘನತೆ ಗೌರವವನ್ನು ಉಳಿಸ್ಕೋಬೇಕು. ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಅವಕಾಶ ಕೊಡಬೇಕು. ಒಂದು ಸರಿನಾದರೂ ಸಚಿವರಾಗಿ ನಾವು ಕಾಣಬೇಕಂತ ಆಸೆ ಇದೆ ಈ ರೋಣ ಮತಕ್ಷೇತ್ರದ. ಹಾಗಾಗಿ ಎಲ್ಲ ರೋಣ ಮತಕ್ಷೇತ್ರಕ್ಕೆ ಹೈಕಮಾಂಡ್ ಎಲ್ಲರೂ, ಡೆಲ್ಲಿ ಹೈಕಮಾಂಡ್ ಆಗಿರ್ಬೋದು, ಬೆಂಗಳೂರು ಹೈಕಮಾಂಡ್ ಆಗಿರ್ಬೋದು, ಎಲ್ಲರೂ ಮನಸ್ಸು ಮಾಡ್ಯಾರ. ಹಾಗೆ ಎಲ್ಲ ಕಾರ್ಯಕರ್ತರು ಆಶಾಭಾವನೆಯಿಂದ ಹೊತ್ಕೊಂಡು ನಿಂತಾರೆ. ಹಾಗಾಗಿ ದಯವಿಟ್ಟು ನಮ್ಮ ಗದಗ ಜಿಲ್ಲಾ ಹೈಕಮಾಂಡ್ನವರು ಕೂಡ ಒಂದು ಮನಸ್ಸು ಮಾಡಿ ಸನ್ಮಾನ್ಯ ಜಿ ಎಸ್ ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ನಾವು ನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೇವೆ. ಹೆಸರು ಬಸವರಾಜ್ ಬೆನ್ಕನವಾರಿ, ಜಿಲ್ಲಾ ಸೇವಾದಳ ಅಧ್ಯಕ್ಷರು. ಎಲ್ಲ ಸಮಾಜದ ಜನರನ್ನು ಒಗ್ಗೂಡಿಸಿಕೊಂಡು ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿ ರೋಣ ಮತಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ಮುತ್ಸಜ್ಜ ರಾಜಕಾರಣಿ, ಬಡವರ ಬಂಧು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರು ತಮ್ಮ ತ್ಯಾಗದಿಂದ ಇವತ್ತು ಈ ಗದಗ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಅಧ್ಯಕ್ಷರಾಗಿ ಇಲ್ಲಿ ಯಾವುದೇ ಒಂದು ದಾಂಧಲೆ ಮಾಡದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಬರ್ತಾಯಿದ್ರು. ಆದರೆ ಅನ್ಯಾಯ ಆಗ್ತಾ ಇದೆ. ಕಾರ್ಯಕರ್ತರು ಅವ್ರಿಗೆ ಯಾವುದಾದ್ರೂ ಒಂದು ಈ ಕೊನೆಯ ಅವಧಿಯಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಂತೇಳಿ ಇವತ್ತು ಕಾರ್ಯಕರ್ತರ ಒಂದು ಹಿತಾಸೆ ಆಗಿದೆ. ಅದಕ್ಕೋಸ್ಕರ ನಾವು ರೋಣ ಮತಕ್ಷೇತ್ರದ ಕಾರ್ಯಕರ್ತರು ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಇವತ್ತು ಸ್ವಯಂ ಪ್ರೇರಿತವಾಗಿ ನಾವು ಗದಗ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಶಾಂತಿ ರೀತಿಯಿಂದ ನಾವು ದೀನ ನಮಸ್ಕಾರವನ್ನು ಹಾಕ್ತಾ ಇದ್ದೀವಿ ಶ್ರೀ ಪುಟ್ಟಯ್ಯಜ್ಜನವರ ಮಠಕ್ಕಾಗಿ ಭೂಮರೆಡ್ಡಿ ಸರ್ಕಲ್ನಿಂದ. ಮುಂದಿನ ದಿನಮಾನಗಳಲ್ಲಿ ಇದಕ್ಕೂ ಬಗ್ಗದೆ ಹೋದಲ್ಲಿ ಸ್ವಇಚ್ಛೆಯಿಂದ ಗದಗ ಜಿಲ್ಲೆಯಲ್ಲಿ ನಾವು ಸಾಮೂಹಿಕ ರಾಜೀನಾಮೆ ಕೊಟ್ಟು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ. ನಾಯಕರು ಎಚ್ಚೆತ್ತುಕೊಂಡು ನಮ್ಮ ನಾಯಕರಿಗೆ ಈ ಸಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲರಿಗೆ ಸಚಿವ ಸ್ಥಾನ ಕೊಡದೇ ಹೋದರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕವಾದ ಪಾಠವನ್ನು ಕಲಿಸ್ತೀವಿ ಅಂತೇಳಿ ನಾ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ಅಲ್ಲಾವುದ್ದೀನ್ ಭಾಗವಾನ್ ಅಂತೇಳಿ. ನಾವು ಇಷ್ಟ ಹೇಳ್ತೀವಿ ನಿಮ್ಮ ಮಾಧ್ಯಮ ಮುಖಾಂತರ, ಸಾಹೇಬ್ರ ಮೇಲೆ ಯಾವುದೇ ಥರದಿಂದ ಕಪ್ಪು ಚಿಕ್ಕಿ ಇಲ್ಲ ನಮ್ಮ ಜಿ ಎಸ್ ಪಾಟೀಲರು. ಆಮೇಲೆ ಹಿರಿಯ ರಾಜಕಾರಣಿಗಳವರು. ನಾವು ಏನು ಹೇಳ್ತೀವಿ ಈ ಮುಖಾಂತರ ಅಂತಂತಂದ್ರೆ, ಅವರಿಗೆ ಸಚಿವ ಸ್ಥಾನ ಸಿಗದೇ ಇಲ್ದಲ್ಲೇ ಸಿಗಬೇಕು. ನಾವು ಈ ಹೈಕಮಾಂಡಿಗೆ ಏನು ವಿನಂತಿ ಮಾಡ್ಕೊತೀವಂದ್ರೆ, ನೀವು ನಮ್ಮ ಜಿ ಎಸ್ ಪಾಟೀಲರಿಗೆ ಶಾಸಕ ಕೊಡದೇ ಇದ್ರೆ, ಸಚಿವ ಸ್ಥಾನ ಕೊಡದೇ ಇದ್ದಿದ್ರೆ ಇದರ ತಕ್ಕ ಪಾಠ ಅನುಭವಿಸ್ತೀರಿ. ಮುಂದೆ ಬರುವ ಚುನಾವಣೆ ಒಳಗೆ 28 ಚುನಾವಣೆ ಒಳಗೆ ನೀವು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡದೇ ಇದ್ರೆ ಈ ನಿಮ್ಮ DKC ನೇತೃತ್ವ ಸರ್ಕಾರದೊಳಗೆ ನಮ್ಮ ಸಾಹೇಬರಿಗೆ ಅವಕಾಶ ಕೊಡಬೇಕು. ಅವ್ರ ಮೇಲೆ ಯಾವುದೇ ಥರದ ಕಪ್ಪು ಚುಕ್ಕೆ ಇಲ್ಲ, ಅಪರಾಧಗಳು ಇಲ್ಲ. ಆಮೇಲೆ ಅವರು ಬಡವರದು, ರೈತರದು, ನಾಡಿ ಮಿಡ್ತ ಪ್ರತಿಯೊಂದು ಅರ್ಥಕ್ಕೆ ಸಾಹೇಬ್ರಿಗೆ ನಮ್ಮಲ್ಲೇ ಇರ್ತಕ್ಕಂಥ ಕಳ್ಕಳಿ ಏನಂದ್ರೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಟ್ಟಿ ಉರಿತೈತೆ ನಮ್ಮದು. ಇದುವರೆಗೂ ಸಾಹೇಬ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಬರೇ ವಂಚನೆ ಹಾಕುವಂತ ಹೊಂಟೈತಿ, ಬರೇ ಮೋಸ ನಮ್ಗೆ. ನಮ್ಮ ತಾಲೂಕಿನವ್ರಿಗೆ ಏನಪ್ಪ ಅಂದ್ರೆ ಅನ್ಯಾಯ. ಅದಕ್ಕೆ ದಯವಿಟ್ಟು ನಾವು ಏನು ಹೇಳ್ತೀವಿ ಅಂದ್ರೆ, ಗದಗ ಜಿಲ್ಲಾದವರು ಕೊಡದೇ ಇದ್ದಿದ್ರೆ ರಾಜೀನಾಮೆ ಸಲ್ಲಿಸ್ತೀವಿ. ಅದಕ್ಕರೂ ಶತಸಿದ್ಧ. ಬರೋ ಚುನಾವಣೆ ಒಳಗೆ ತಕ್ಕ ಪಾಠ ಕಲಿಸ್ತೀವಿ. ಸುರೇಶ್ ಶಿರೋಳ್ ಅಂತೇಳಿ, ಡಂಬಳದ ಕಾಂಗ್ರೆಸ್ ಯುವ ಮುಖಂಡರು.
ನಮ್ಮ ಸಾಹೇಬರಿಗೆ ಕಳೆದ 40 ವರ್ಷದಿಂದ ನಮ್ಮ ಸಾಹೇಬರಿಗೆ ಅನ್ನೋಕ್ಕಿಂತ ನಮ್ಮ ರೋಣ ಮತಕ್ಷೇತ್ರಕ್ಕೆ ಅನ್ಯಾಯ. ಯಾಕಂದ್ರೆ ನಮ್ಮ ರೋಣ ಮತಕ್ಷೇತ್ರದಿಂದ ಇವತ್ತಿಗೂ ಒಬ್ಬರು ಸಚಿವರಾಗೇ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ. ಆದ ಕಾರಣ ಅದನ್ನು ಎಲ್ಲ ಮನಗಂಡು ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ರೋಣಕ್ಕೆ ಫಂಕ್ಷನ್ನಿಗೆ ಬಂದಾಗ ಸಿದ್ದರಾಮಯ್ಯ ಸಾಹೇಬರು ಸಚಿವರಾಗಕ್ಕೆ ಅಭ್ಯರ್ಥಿ ಅರ್ಹರು, ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್. ಅದರ ಪ್ರಕಾರ ಅವರು ನಡ್ಕೋಬೇಕು. ನಡ್ಕೋಲಿಲ್ಲ ಅಂದ್ರೆ ಮುಂದೆ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಹೇಳಿ ಧರ್ಮರಾಜ್ ಸತ್ಯಮ್ನವರು 4 ಬಾರಿ ಶಾಸಕರಂತ JS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ನಾವು ಇದನ್ನ ಗದಗ ಡಿಸ್ಟಿಕ್ನಲ್ಲಿ ಪುಟ್ಟರಾಜ ಗವೇಗಲ್ ಮಠ ಅವರಿಗೆ ಉರುಳಿ ಸೇವೆ ಮಾಡ್ತಾ ಇದ್ದೀವಿ. ಈ ಸಲ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ. ಸಚಿವರಿಗೆ JS ಪಾಟೀಲ್ ಸಚಿವ ಸ್ಥಾನ ಕೊಡಲೇಬೇಕು. ಸನ್ಮಾನ್ಯ JS ಪಾಟೀಲ್ ಸಾಹೇಬರು ಸುಮಾರು 4 ದಶಕಗಳ ಕಾಲ ರೋಣ ಮತಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ದಾರೆ. ಅವ್ರದ್ದು ಎಂಥ ಸ್ವಭಾವ ಅಂದ್ರೆ 2010ರಿಂದ 13 ಒಳಗೆ ಅಧಿಕಾರ ಇದ್ದಿದ್ದಿಲ್ಲ ಅವ್ರ ಹತ್ರ. ಆವಾಗ ಕನ್ನಡ ಶಾಲೆ ವಿದ್ಯಾರ್ಥಿಗಳಿಗೆ ಯಾವಾಗ ಕರೆಂಟಿಂದ ಸಮಸ್ಯೆ ಇದ್ದಾಗ ಸ್ವತಃ ತಮ್ಮ ಸ್ವಂತ ಹಣಕಾಸಿನ ಖರ್ಚಿನೊಳಗೆ ಪ್ರತಿಯೊಂದು ಗ್ರಾಮ ಮಟ್ಟಕ್ಕೆ ಬಂದು ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸೋಲಾರ್ ಲೈಟ್ ವಿತರಣೆ ಮಾಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ರು. ಸಾಹೇಬ್ರದ್ದು ಏನಂದ್ರೆ 4 ದಶಕಗಳ ಕಾಲ ಇಲ್ಲಿವರೆಗೂ ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ. ಅತಿ ಅಭಿವೃದ್ಧಿ ಕೆಲಸ ಮಾಡಿದಂಥ ಹಿರಿಯ ರಾಜಕಾರಣಿಗಳು ಸನ್ಮಾನ್ಯ JS ಪಾಟೀಲ್ ಸಾಹೇಬರು ಸುಮಾರು 200 ಕೋಟಿ ರೂಪಾಯಿ ಭೂಮಿ ಶಂಕುಸ್ಥಾಪನೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ರೋಣಕ್ಕೆ ಬಂದಾಗ ಈ ಸಾರಿ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸನ್ಮಾನ್ಯ JS ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದೊಳಗೆ ಅವಕಾಶ ಮಾಡಿಕೊಡ್ತೀವಿ ಅಂತಂದು ಸನ್ಮಾನ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಹೇಳಿ ಹೋಗಿದ್ರು. ಅದೇ ರೀತಿ ಈ ಸಾರಿ ಇನ್ನು 20 ಸಚಿವರ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾವು ಇಲ್ಲೆಲ್ಲ ಕಾರ್ಯಕರ್ತರು ಒಗ್ಗೂಡಿಕೊಂಡು ಬಂದು ಉರುಳು ಸೇವೆ ಮಾಡಕತ್ತೀವಿ. ಇದಕ್ಕೆ ಸರಿ ದೂಗಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಂದು ಈ ಮೂಲಕ ಎಲ್ಲ ನಮ್ಮ ಹೈಕಮಾಂಡ್ ನವರಿಗೆ ಒತ್ತಾಯ ಮಾಡ್ತೀವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರೇ, ರಾಜ್ಯಾಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಸಾಹೇಬರೇ, ರಾಷ್ಟ್ರಾಧ್ಯಕ್ಷರಾದಂಥ ಖರ್ಗೆ ಸಾಹೇಬರೇ, ನಮ್ಮ ಭಾಗದ ರೋಣ ಮತಕ್ಷೇತ್ರದ JS ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಅವರ ಹರಿತನ ಅವರ ಇದನ್ನು ನೋಡಿಕೊಂಡು ಅವರಿಗೆ ಮುಖ್ಯ ಸ್ಥಾನವನ್ನು ಕೊಡಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸೋಮಪ್ಪ ಬಸಪ್ಪ ಗುಡ್ಡರ್ ಡಂಬಳ. ನಾವು JS ಪಾಟೀಲ್ ಅಭಿಮಾನಿಗಳು ನಮ್ಮ ರೋಣ ತಾಲೂಕು ಶಾಸಕರಿಗೆ ಅಧಿಕಾರ ಕೊಡಬೇಕು ಮಂತ್ರಿ ಅಂತ ಎಲ್ಲರೂ ಬೇಡಿಕೊಂಡು ಸ್ಥಾನಕ್ಕೆ ಹೋರಾಟ ಮಾಡಕತ್ತೀವಿ. ಅವ್ರು ಜಗ್ ಕೆಲಸ ಮಾಡ್ರ, ಅವ್ರ ಕೆಲಸದ ನೋಡ್ಕೊಂಡು ನೀವು ಕೊಡ್ಬೇಕು. 4 ಬಾರಿ MLC ಆಗಿ ಬಂದ್ರೆ ಎಲ್ಲರೂ ಶಾಸಕರಾಗ್ಯಾರ. ಅದ ಅಧಿಕಾರ ನೋಡ್ಕೊಂಡು ನೀವು ಕೊಡ್ರಿ ಅಂತ ನಾವು ಎಲ್ಲರೂ ಮನೆಯಿಂದ ಕೇಳ್ಕೊಳ್ತೀವಿ. ಧನ್ಯವಾದಗಳು. ರಾಜು ಪವಾರ್ ಅಂತ ರೋಣ ಮತಕ್ಷೇತ್ರದ ಮುರುಡಿ ತಂಡದ ನಾನು ಯುವ ಕಾಂಗ್ರೆಸ್ ಕಾರ್ಯಕರ್ತ. ಸುಮಾರು 45 ವರ್ಷಗಳ ರಾಜಕೀಯ ಜೀವನವನ್ನು ಸನ್ಮಾನ್ಯ ಶ್ರೀ JS ಪಾಟೀಲ್ ಸಾಹೇಬ್ರವರು 4 ಬಾರಿ ಶಾಸಕರಾಗಿದ್ದಾರೆ ಮತ್ತು ಈ ಪ್ರೆಸೆಂಟ್ ಈಗ ಸದ್ಯ ಗದಗ ಜಿಲ್ಲೆಯ ಕಾಂಗ್ರೆಸ್ ಒಂದು ಜಿಲ್ಲಾಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಸುಮಾರು ಹಲವಾರು ನೀರಾವರಿ ಮತ್ತು ರಸ್ತೆಗಳು ಮೂಲಸೌಕರ್ಯಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕಟ್ಟಕಡೆಯ ಕಾರ್ಯಕರ್ತರಿಗೂ ಕೂಡ ಅವರು ಪರಿಚಿತರು. ಹಾಗಾಗಿ ಈ ಒಂದು ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದೊಳಗೆ ಈ ಒಂದು ಮುಖ್ಯಮಂತ್ರಿ ಒಂದು ಸಚಿವ ಸಂಪುಟದಲ್ಲಿ JS ಪಾಟೀಲ್ ಸಾಹೇಬರನ್ನು ಪರಿಗಣಿಸಿ ಅವರ ಪಕ್ಷ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಅವ್ರನ್ನ ಗುರುತಿಸಿ ಈ ಒಂದು ವಿಚಾರದೊಳಗೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹೋರಾಟ ಮತ್ತು ಅವರ ಅಭಿಮಾನಿ ಪರವಾಗಿ ಆಗ್ರಹವನ್ನು ಮಾಡುತ್ತೇವೆ. ಸುರೇಶ್ ಅಲ್ಲಿಗೆ ಅಂತ ಸರ್, JS ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು ಸರ್. ಅಂದ್ರೆ ಇವತ್ತು ಎಲ್ಲ ರೋಣ ಮತಕ್ಷೇತ್ರ ಒಳಗೆ ಇವತ್ತೆಲ್ಲ ಬಡವರಿಗೆ ಆತು ಎಲ್ಲ ನೋಡ್ತಾರೆ ಸರ್. ಎಲ್ಲ ಇವತ್ತು ಒಳ್ಳೆ ದಲಿತರಿಗೆ ಆತು ಎಲ್ಲ ಆತು ಸೌಡಿ ಗ್ರಾಮದ ಒಳಗೆ ಎಲ್ಲ ಕೆಲಸ ಮಾಡಿದಾರೆ. ಒಬ್ಬ ಸಣ್ಣ ಹುಡುಗ ಹೋಗಲಿ ಸರ್, ಎಲ್ಲ ಕೆಲಸ ಮಾಡಿದ್ರು. ಏನೋ ಯಾರೋ ಅಲ್ಲಿ ಅವರು ಇಲ್ಲಿ ಹಿರಿಯರು ಬರ್ಬೇಕು, ಅವರು ಒಟ್ಟ ಇಲ್ರಿ. ಒಬ್ಬ ಸಣ್ಣ ಹುಡುಗ ಅಲ್ಲಿ ಓದಂದ್ರೆ ಅವ್ರು ಕೆಲಸ ಮಾಡಿಕೊಡ್ತಾರೆ. ಯಾರ ಇವಾಗ ಅವ್ನು ಲೀಡರ್ನ ಕರ್ಕೊಬ ಒಟ್ಟ ಅದನ್ನಿಲ್ರಿ. ಒಬ್ಬ ಸಣ್ಣ ಹುಡುಗಲ್ಲಿ ಅವ್ರು ಕೆಲಸ ಮಾಡಿಕೊಡ್ತಾರೆ. ನಮ್ಮ JS ಪಾಟೀಲ್ ಸಾಹೇಬ್ರು ಭಾಳ ಅವ್ರು ಸಚಿವ ಸ್ಥಾನ ಕೊಡ್ಬೇಕಂತಂದು ನಮಗೆ ಭಾಳ ಇದೈತೆ ಸರ್. ಅವರಡ್ಡಿ ಅಬ್ಬಿಗೇರಿ VSS ಬ್ಯಾಂಕ್ ಮಾಜಿ ಅಧ್ಯಕ್ಷರು.
ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗೈತಿ. ಇದು ನಮ್ಮ ಸಾಹೇಬರು ಭಾಳ ಅನುಭವಿಕರದಾರ. ಆದ ಕಾರಣ ಒಂದು ಈ ಸರಿ ಅವರು ಭಾಳ ಹಿರಿಯರದಾರ. ಇದೊಮ್ಮೆ ನಮ್ಮ ತಾಲೂಕಿಗೆ ಕೊಟ್ರೆ ಭಾಳ ಚಲೋ ಆಕೈತಿ. ಮನ್ನ ಹೈತಾಪುರ ಅಂತ ಹೇಳ್ರಿ, ಡಂಬಳ ಹೋಬಳಿ ಮೇವುಂಡಿ ಗ್ರಾಮದವರು. ಇವತ್ತಿನ ದಿವಸ ದೀಡ್ ನಮಸ್ಕಾರ ಹಾಕುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಗದಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯರು ಹಾಗೂ ಪಕ್ಷದ ಎಲ್ಲ ನಾಯಕರು ಇವತ್ತಿನ ದಿನ ಈ ಪುಟ್ಟಯ್ಯಜ್ಜ ಸರ್ಕಲ್ನಿಂದ ಹಿಡ್ಕೊಂಡು ಪೂಜ್ಯ ಗವಾಯಿಗಳ ಅಜ್ಜರ ಮಠದವರೆಗೂ ನಾವು ದೀಡ್ ನಮಸ್ಕಾರ ಹಾಕುವಂಥ ಉದ್ದೇಶ ಏನಂತ ಹೇಳಿದರೆ, ನಮ್ಮ JS ಪಾಟೀಲ್ ಸಾಹೇಬರು ಹಿರಿಯ ರಾಜಕಾರಣಿನೂ ಹೌದು. ಈ ಗದಗ ಜಿಲ್ಲೆಯಲ್ಲಿ ಪಕ್ಷವನ್ನು ಜಿಲ್ಲಾದ ಜವಾಬ್ದಾರಿಯನ್ನು ವಹಿಸಿಕೊಂಡು 7 ತಾಲೂಕಿನನ್ನು ಒಳಗೊಂಡು ಪಕ್ಷವನ್ನು ಬಲಪಡಿಸಿದ್ದಾರೆ. ರೋಣ ಮತಕ್ಷೇತ್ರದಲ್ಲಿಯೂ ಕೂಡ 4 ಬಾರಿ ಶಾಸಕರಾಗಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ರಾಹುಲ್ ಗಾಂಧಿ ಸಾಹೇಬರಾಗಲಿ, ಸುರ್ಜೇವಾಲಾ ಸಾಹೇಬರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಇನ್ನೂ ಅನೇಕ ರಾಷ್ಟ್ರ ನಾಯಕರು ಹಾಗೂ ರಾಜ್ಯ ನಾಯಕರು ಇವತ್ತಿನ ಮೊನ್ನೆನ ಸಚಿವ ಸಂಪುಟದಲ್ಲಿ ನೂತನವಾಗಿ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರಿಗಾಗಲಿ, ನಮ್ಮ ಗದಗ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮನವಿ ಏನಂತ ಹೇಳಿದರೆ, ನಮ್ಮ 4 ಬಾರಿ ಶಾಸಕರಾಗಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದಂಥ ಸನ್ಮಾನ್ಯ JS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಗದಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರ ಪರವಾಗಿ, ಕಾರ್ಯಕರ್ತರ ಪರವಾಗಿ, ನಾಯಕರ ಪರವಾಗಿ ಹಾಗೂ ಮಾನ್ಯ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಮನವಿ ಮಾಡಿಕೊಳ್ಳೋದಂತ ಹೇಳಿದರೆ, ಈ ಸಾರಿ JS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ನಾವು ಇವತ್ತಿನ ದಿನ ದೀಡ್ ನಮಸ್ಕಾರ ಹಾಕುವ ಮೂಲಕ ಸರ್ಕಾರಕ್ಕೆ ಮನವಿ ಜೊತೆಗೆ ನಾವು ಎಚ್ಚರಿಸ್ತಾ ಇದ್ದೇವೆ. ಒಂದು ವೇಳೆ ಸಚಿವ ಸ್ಥಾನ ನೀಡದೇ ಹೋದರೆ ನಾವು ಕಾಂಗ್ರೆಸ್ ಪಕ್ಷ, ಗದಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಸಾಮೂಹಿಕವಾಗಿ ನಾವು ಪಕ್ಷದಲ್ಲಿರುವಂಥ ಎಲ್ಲ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಟ್ಟು ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ JS ಪಾಟೀಲ್ರ ಜೊತೆಗೆ ನಾವು ಕೈ ಬಲಪಡಿಸಲಿಕ್ಕೆ ಯಾವಾಗಲೂ ನಾವು ಕಾರ್ಯಕರ್ತರು ಸಿದ್ಧರಿರ್ತೀವಂತ ಈ ಸಂದರ್ಭದಲ್ಲಿ ಹೇಳಿ, ಸಚಿವ ಸ್ಥಾನ ನೀಡಲೇಬೇಕು, ಕೊಡಲೇಬೇಕು. ಸಚಿವ ಸಂಪುಟದಲ್ಲಿ ಮುಂಬರುವ 18ನೇ ತಾರೀಕಿಗೆ ಏನು 2ನೇ ಬಾರಿ ಸಚಿವ ಸಂಪುಟದಲ್ಲಿ JS ಪಾಟೀಲ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಕೈ ಬಿಟ್ಟಿದ್ದೇ ಆದ್ರಂತಂದು ಈಗೇನು ನಾವು ಘೋಷಣೆ ಮಾಡಿದ್ವಲ್ಲ ಆ ಪ್ರಕಾರ ಹಿರಿಯರ ಸಮ್ಮುಖದಲ್ಲಿ, ಕಾಂಗ್ರೆಸ್ ಪಕ್ಷದ ಕಮಿಟಿಯ ಸಮ್ಮುಖದಲ್ಲಿ ನಾವೆಲ್ಲರೂ ನಮ್ಮ ಉಗ್ರವಾದ ಹೋರಾಟ ಮಾಡುವುದರ ಜೊತೆಗೆ ನಮ್ಮ ಸ್ಥಾನಮಾನಗಳಿಗೆ ಎಲ್ಲ ರಾಜೀನಾಮೆ ನೀಡಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮುಟ್ಟುವಂತೆ, ಸರ್ಕಾರಕ್ಕೆ ಮುಟ್ಟುವಂತೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮುಟ್ಟುವಂತೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಜೈ JS ಪಾಟೀಲ್ ರೇ, ಜೈ ಕಾಂಗ್ರೆಸ್, ಜೈ DK ಶಿವಕುಮಾರ್ ಅವರೇ, ಜೈ ಸಿದ್ದರಾಮಯ್ಯ. ನಾವು ಹಿರೇವಟ್ಟಿ ಮುಂಡ್ರಿಗಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು. ಇವತ್ತಿನ ದಿವಸ ಇಲ್ಲಿ ಈ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲೆಯ, ನಮ್ಮ ಗದಗ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು JS ಪಾಟೀಲ್ ಅವರ ಪರವಾಗಿ ಇವತ್ತು ದೀಡ್ ನಮಸ್ಕಾರ ಹಾಕುವಂಥ ಕಾರ್ಯಕ್ರಮ ಯಾವುದಕ್ಕಾಗಿ ಅಂತ ಹೇಳಿದ್ರೆ, ಅದು ಸಾಹೇಬರಿಗೆ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡಲಿ. ಗದಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅತಿ ಸದೃಢವಾಗಿ ಜಿಲ್ಲೆಯಲ್ಲಿ ಅವರು ಕಟ್ಟಿ ಪಕ್ಷದ ಸಲುವಾಗಿ ತಮ್ಮ ಹಗಲು ರಾತ್ರಿ ಅನ್ನೋದು ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಆ ಒಂದು ಕೆಲಸವನ್ನು ಮಾಡಿ ಇವತ್ತು ಅವರು ಚುನಾಯಿತ MLA ಆಗಿ ಇರುವುದು. ಈಗ ನಾವು ಕೂಡ ಮುಂಡ್ರಿಗಿ ತಾಲೂಕಿನವರು ರೋಣ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಬರ್ತಕ್ಕಂಥ ನಾವು ಜನ, ನಮಗೂ ಕೂಡ ಈಗ ಗದಗ ಅಂತಂದರೆ ನಾವು ಮುಂಡ್ರಿಗೆ ಅಥವಾ ರೋಣ ಯಾವಾಗಪ್ಪ ನಾವು ಒಂದು ಸ್ವಲ್ಪ ಮಂದ್ಯಾಗ ಬರ್ಬೇಕನ್ನೋದು ನಮ್ಮದು ಒಂದಿಷ್ಟು ಅಭಿಪ್ರಾಯ ಐತಿ. ಯಾಕಂದ್ರೆ ನಾವು ಮಂದ್ಯಾಗ ಬರೋಂಗಿಲ್ಲ, ನಾವು ಮಂದ್ಯಾಗ ಕರಂಗಿಲ್ಲ. ಗದಗಿನಾರ ಅಂದ್ರೆ ಗದಗ ಅಟ್ಟ ಸೀಮಿತ, ನಾವು ಈ ಕಡೆ ಭಾಗದಾರ ಏನೂ ಇಲ್ಲ. ನಮ್ಮ JS ಪಾಟೀಲ್ರು ಆದ್ರೆ ಚಲೋ ಅಂತ ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ಅವರು ಒಬ್ಬ ಜಿಲ್ಲಾ ಮುತ್ಸದ್ದಿ ನಾಯಕರು ಅದಾರ, ಪಕ್ಷದ ಬಗ್ಗೆ ಕಾಳಜಿ ಇದ್ದಂಥ ವ್ಯಕ್ತಿ ಅದಾರ. ಎಲ್ಲ ವ್ಯಕ್ತಿಗಳನ್ನು ಆಗು ಹೋಗುಗಳನ್ನು ನೋಡ್ಕೊಂಡು ಸದೃಢವಾಗಿ ಪಕ್ಷವನ್ನು ಕಟ್ಟಿ ಬೆಳೆಸ್ಯಾರ. ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟು ಇವತ್ತು ಕ್ಯಾಬಿನೆಟ್ನೊಳಗೆ ತೊಗೊಂಡ್ರೆ ಅವ್ರಿಗೆ ಕ್ಯಾಬಿನೆಟ್ಗೆ ಒಂದು ತೂಕ ಹೆಚ್ಚಾಗುತ್ತೆ. ಗದಗ ಜಿಲ್ಲೆಗೆ ಕೂಡ ಒಳ್ಳೆಯ ಅಭ್ಯರ್ಥಿಗೆ ಕೊಟ್ಟು ಅನ್ನತಕ್ಕಂಥದ್ದು ಉಳಿತೈತಿ ಅನ್ನೋಂಥದ್ದು ನನ್ನ ಭಾವನೆ. ಅದಕ್ಕೆ ಸುರ್ಜೇವಾಲರಾಗಿರ್ಬೋದು, ಇನ್ನೊಬ್ಬರು ಸಿದ್ದರಾಮಯ್ಯರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇವ್ರು ಏನು ಉಸ್ತುವಾರಿಗಳದಾರಲ್ಲ ಆಯ್ಕೆ ಮಾಡ್ಯಾರ. ನೋಡಿ ಆಯ್ಕೆ ಮಾಡಿರಿ, ಯಾರ್ಯಾರನಾರ ಮಾಡಿ ಏನಾರ ಮಾಡಿ ಹದಗೆಟ್ಟು ಸೇವೆ ಮಾಡಬೇಡ್ರಿ. ಅದಕ್ಕೆ ದಯವಿಟ್ಟು ನಿಮಗೆ ಕೈ ಮುಗಿದು ನಾವು ಕೇಳೋದಿಷ್ಟ, ಯೋಗ್ಯರನ್ನ JS ಪಾಟೀಲ್ರು ಅದಕ್ಕೆ ಯೋಗ್ಯ ಅದಾರ. ಅವ್ರಿಗೆ ಒಂದು ಸಲ 2 ವರ್ಷ
ಮುಂದೆ ಚುನಾವಣೆ ಬರ್ತೈತಿ, ಮುಂದೆ ಬಂದಾಗ ಮತ್ತೆ ಮುಂದೆ ನೋಡ್ರಿ ಏನು ಮಾಡೋದು ಅವಾಗ ಮಾಡ್ರಿ. ಈಗ ಸದ್ಯ ಅವ್ರು ಮಾಡ್ರಿ ಅಂತ ಇಷ್ಟು ನಾವು ಹೇಳ್ತೀವಿ. ಇದಕ್ಕೇನು ಬಿಟ್ಟು ಪಕ್ಷಕ್ಕೆ ಸಿದ್ದರಾಮಯ್ಯ ರೋಡ್ದಾಗ ನೀನು ಮಿನಿಸ್ಟರ್ ಆಗ ಆರದಿಯಪ್ಪ, ಮುಂದೆ ದಿವ್ಸ ಬರ್ಲಿ ಅದನ್ನ ನಾ ಪರಿಗಣಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರೆಲ್ಲ ಅವ್ರ ಪಾಳೆ ಮುಗಿದೈತಿ, DK ಪಾಳೆ ಐತಿ. DK ಅದನ್ನ ಹಿಂದಲ್ ಮಾತು ಗಮನಿಸಲಿ ಅಂತ ನಾನು ಇಷ್ಟ ಕೇಳ್ಕೊಂತೀನಿ. ಅವರೆಲ್ಲರಿಗೂ ನಾನು ಶರಣಾರ್ಥಿಗಳು. ಅಧ್ಯಕ್ಷರ ನಾವು ಮಾತಾಡ್ತಾ ಇರೋದು ನಮ್ದು ಹರಗೇರಿ ಗ್ರಾಮ ಪಂಚಾಯತಿ, ಅದರಲ್ಲಿ ಸಣ್ಣಹಳ್ಳಿ ಬಸಾಪುರ ಗ್ರಾಮದಿಂದ ಬಂದೀವಿ ನಾವು. ಇವತ್ತೇನು GS ಪಾಟೀಲ್ ಸಾಹೇಬ್ರಿಗೆ ಶಾಸಕ ಸ್ಥಾನನ ಸಚಿವ ಸ್ಥಾನನ ಕೊಡ್ತೀನಿ ಅಂತ ಹೇಳಿ ರೋಡ್ದಾಗ ಸಿದ್ದರಾಮಯ್ಯರು DK ಸಾಹೇಬರು ಎಲ್ಲ ಮಾತು ಕೊಟ್ಟಿದ್ರು ಅವಾಗ. ಆದರೆ ಒಂದೇ ಲಿಸ್ಟ್ನಾಗ ಬರುತ್ತಂತ ನಾವು ಅಂದ್ಕೊಂಡಿದ್ವಿ. ಇಷ್ಟು ಕಾಸೋದು ನಮ್ಗೆ ಸರಿ ಅನ್ಸಂಗಿಲ್ಲ. ಯಾಕೆ ನುಡಿದಂತೆ ಸರ್ಕಾರ ಅಂದ್ರೆ ಯಾವುದು? ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಅಂತ ಹೇಳಿದವ್ರು ಅವರು. ಮಾತು ತಪ್ಪಾಡ್ದು, ಮಾತು ಕೊಟ್ಟಂತೆ ನಡ್ಕೋಬೇಕು ಯಾವಾಗಲೂ. ಯಾಕಂದ್ರೆ ನುಡಿದಂಥ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಅನ್ನಿಸ್ಕೊಂಡೈತೆ ಅಂದಮೇಲೆ ಈ ಬಾರಿ ನಮ್ಮ ಶಾಸಕರಿಗೆ ಒಂದೇ ಲಿಸ್ಟ್ನೇ ಬರ್ಲಿಕ್ಕಂದ್ರೆ ಏನಾಯ್ತು, ಇನ್ನೂ ಕಾಲ ಮಿಂಚಿಲ್ಲ. ಈಗ 2ನೇ ಬಾರಿ ಆದ್ರೆ ನಮ್ಗೆ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದ್ರೆ ಅವರು ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರು. ಅವಾಗ ಎಲ್ಲರೂ 23, 24, 25 ವಯಸ್ಸಿನ ಯುವಕರಂತಾಗ ನಮ್ಮ ಜೊತೆಗೆ ನಮ್ಮ ಸಾಹೇಬರು ಬರ್ತಿದ್ರು, ನಡೀತಿದ್ರು. ಯಾಕಂದ್ರೆ ಪಕ್ಷ ಸಂಘಟನೆಯೊಳಗೆ ಅಷ್ಟು ಕಾರ್ಯನಿರತರ ಆದವರು. ಯಾಕಂದ್ರೆ ಇವತ್ತೆಲ್ಲ ಬಂದವರೆಲ್ಲ ತಾಲೂಕು ಮಟ್ಟದ ಇವರಲ್ಲ, ಕಾರ್ಯಕರ್ತರಲ್ಲ, ಎಲ್ಲ ಬೂತ್ ಮಟ್ಟದಿಂದ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಮುಂದಿನ ದಿನಮಾನದಾಗ ಇನ್ನೂ ಏನು ಬರುವಂಥ ಚುನಾವಣೆಗಳೆಲ್ಲ ಯಶಸ್ವಿ ಆಗ್ಬೇಕು. ಮುಂದೆ ಹೆಂಗೆ ಈಗ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಮುಂದೆ DK ಶಿವಕುಮಾರ್ ಸರ್ಕಾರನ ಹಿಂಗ ಮುಂದುವರಿಬೇಕು ಅನ್ನೋದು ಒಂದು ಇತ್ತಂದ್ರೆ ನಮ್ಮ ರೋಡ್ ಮತಕ್ಷೇತ್ರಕ್ಕೆ ಈ ಸರ GS ಪಾಟೀಲ್ ಸಾಹೇಬರಿಗೆ ಶಾಸಕ ಸ್ಥಾನವನ್ನು ಸಚಿವ ಸ್ಥಾನ ಕೊಡಲೇಬೇಕಂತ ನಾವು ಈ ಸಮ್ಮುಖದಲ್ಲಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. GS ಪಾಟೀಲ್ ಅಭಿಮಾನಿ ಬಳಗದಿಂದ ನಮಗೇನೆ ಯಾವುದೇ ಒಂದು ಹುದ್ದೆ ಕೊಟ್ಟಿದ್ದಾರೆ, ಇಂತಿಂಥ ಹುದ್ದೆ ಹಿಂಗೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ. ಅವನ್ನೆಲ್ಲ ನಾವೇನು ಮಾತಿ ಯುವಕರಾತು, ಅಣ್ಣ ತಮ್ಮಂದ್ರಾತು, ನಮ್ಮ ತಾಯಂದ್ರೆ ಎಲ್ಲರ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ಬೇಕಂತ ನಾವೆಲ್ಲ ಮಾತಾಡ್ಕೊಂಡ್ಬಿಟ್ಟಿದೀವಿ ಈಗ ಆಲ್ರೆಡಿ. ನೀವೇನ್ರ ಮುಂದಿನ ದಿನ ಕೊಳ್ಳಿಲ್ಲ ಅಂದ್ರೆ ಈಗ ಉಗ್ರವಾಗಿ ಹೋರಾಟ ಆಗತ್ತಂತ ನಮ್ಮ ಅಣ್ಣಂದ್ರು ಹೇಳಿದ್ರು. ನಾವು ಅದ್ರಾಗ ಹೆಣ್ಮಕ್ಳು ಭಾಗಿಯಾಗ್ತೀವಿ. ಯಾಕಂದ್ರೆ ನಮ್ಗೆ GS ಪಾಟೀಲ್ ಸಾಹೇಬರು ಒಂದಲ್ಲ ಎರಡಲ್ಲ ಪ್ರತಿ ಹಳ್ಳಿಗೂ ಒಂದೊಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಬಡವರಿಗಾಗಿ ಅನುಕೂಲ ಆಗುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಯಾರ. ಡಂಬಳ ಗ್ರಾಮದಲ್ಲಿ ಅವ್ರ ಕೆರೆಗೆ ನೀರು ತಂದಿದ್ದಕ್ಕೆ 1000 ಕೆರೆಗಳ ಸರದಾರ ಅಂತ ಕೊಟ್ಟಾರ, ಭಗೀರಥ ಅಂತ ಕೊಟ್ಟಿದ್ದಾರೆ. ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ ಅಂತ ಯಾಕಂತಾರಂದ್ರೆ ಬಡವರಿಗೆ ಆಸರಾದವ್ರಿಗೆ ಅಂತ ಹಂಗೆ ಅನ್ನೋದು. ಇಲ್ಲಿಕಂದ್ರೆ ಯಾರಿಗೆ ಬೇಕು ಅವ್ರಿಗೆ ಅನ್ನಕ್ಕಾಗಲ್ಲ. ಅದಕ್ಕೆ ದಯಮಾಡಿ DK ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸರ್ಕಾರದಾಗಂತರೂ ಆಗಲಿಲ್ಲ. ಈಗ DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ನಮ್ಗೆ ಕೇಳ್ಕೊಡೋದು ಮನವಿ ಇಷ್ಟ, ತಾಯಂದ್ರ ಪರವಾಗಿ ಇದೊಂದ್ಸರಿ ನಾವು ನಿಮ್ಗೆ ಶರಗೊಂಡಿ ಬೇಡ್ತಾ ಇದ್ವಿ, ನಮ್ಮ ಸಾಹೇಬ್ರಿಗೆ ಕೊಡ್ರಿ, ಅವಕಾಶ ಮಾಡಿಕೊಡ್ರಿ. ಹಿರಿಯ ಜೀವಿ ಅದು, ಇದೊಂದ್ಸತಿ ನಮ್ಗೆ ಅವಕಾಶ ಮಾಡಿಕೊಡ್ರಿ. ಮುಂದೆ ನಾವು ಏನೂ ಕೇಳಂಗಿಲ್ಲ, ರೋಡ್ ಮತಕ್ಷೇತ್ರದಾರಂತ ನಾವು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತ ಹೇಳ್ತಾ ಇದ್ದೀನಿ. ಅದೇ ಥರನಾಗಿ ಮುಂದಿನ ದಿನಮಾನದಲ್ಲಿ ನೀವು ಕೊಡಲೇಬೇಕು. ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಮಹಿಳೆಯರ ಸಾಮೂಹಿಕವಾಗಿ ನಮ್ಮ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡ್ತೀವಿ. ನೀವು ಎಚ್ಚರಿಕೆ ಅಂತಾರ ತಿಳ್ಕೊರಿ, ಮನವರಿಕೆ ಅಂತಾರ ತಿಳ್ಕೊರಿ. ಒಟ್ಟು ನಮಗೆ ಅವಕಾಶ ಮಾಡಿಕೊಡ್ರಿ ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನಕ್ಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ನಾವು ಜಕ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು. ನಾವು ಹೇಳೋದಿಷ್ಟೇ, ಸನ್ಮಾನ್ಯ ರೋಣ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ 40 ವರ್ಷದಿಂದ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಅಂಥವರಿಗೆ ಈ ಸಲ 21 ಅಥವಾ 17ನೇ ತಾರೀಕಿಗೆ ಕೊಡುವಂಥ ಒಂದು ಸಚಿವ ಸ್ಥಾನದಲ್ಲಿ ಅವರಿಗೆ ಸ್ಥಾನಮಾನ ಸಿಗಲಿಕ್ಕಂದ್ರೆ ನಮ್ಮ ರೋಣ ತಾಲೂಕಿನ ಮತಕ್ಷೇತ್ರದ ಎಲ್ಲ ಜನತೆ ಕೂಡಿ ಈ ಒಂದು ಸಿಗಲಿಕ್ಕಂದ್ರೆ ನಾವು ಇಲ್ಲಿಂದ ಗದಗಲಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಮಾಡುವ ಒಂದು ಎಚ್ಚರಿಕೆಯನ್ನು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಇವತ್ತಿನ ದಿವಸ ನಾವು ಭೂಮರೆಡ್ಡಿ ಸರ್ಕಲ್ ಇಲ್ಲಿಂದ ಹಿಡ್ಕೊಂಡು ಪುಟ್ಟಯ್ಯನ ಒಂದು ಮಠದವರೆಗೂ ಉರುಳು ಸೇವೆ ಮಾಡ್ತಾ ಇದ್ದೇನೆ. ನಮ್ಮ GS ಪಾಟೀಲ್ ಅಭಿಮಾನಿಯಾಗಿ ಉರುಳು ಸೇವೆ ಮಾಡ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಎಷ್ಟೋ ಮಂದಿ ದೀನ ನಮಸ್ಕಾರ ಕೂಡ ಹಾಕ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಹೈಕಮಾಂಡ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದನ್ನು ನೋಡಿ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಎರಡನೇ ಸ್ಥಾನ, ಇದು 17ನೇ ತಾರೀಕಿಗೆ ಆಗುವಂಥ ಒಂದು ಸಚಿವ ಸ್ಥಾನದಲ್ಲಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು. ಇಷ್ಟೇ ಅಲ್ಲ, ನಾವು ಒಂದು ವೇಳೆ ಕೊಡದೇ ಇದ್ದರೆ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲೂ ಈ ಒಂದು ಹೋರಾಟ, ಪ್ರತಿಯೊಂದು ರೋಣ ತಾಲೂಕಿನ ಮತಕ್ಷೇತ್ರದಲ್ಲಿ ಈ ಒಂದು ಹೋರಾಟ ನಡೆಯುತ್ತದೆ. ಆದ ಕಾರಣ ಸನ್ಮಾನ್ಯ
ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಯಾರೇ ಇರಲಿ, ಈ ಒಂದು ನಮ್ಮ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನನ್ನ ಜಕ್ಲಿ ಗ್ರಾಮದಿಂದ ಹಕ್ಕು ಒತ್ತಾಯ ಮಾಡ್ತಾ ಇದ್ದೇನೆ. ಜೈ ಕಾಂಗ್ರೆಸ್, ಜೈ GS ಪಾಟೀಲ್, ಬೋಲಾ ಭಾರತ್ ಮಾತಾ ಕಿ. ನಾನು ಶಿವರಾಜ್ ಗೋರ್ಪಡೆ ಅಂತೇಳಿ ಗಜೇಂದ್ರಗಡ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ. ಇವತ್ತ ಭಾಳಷ್ಟು ಇಲ್ಲಿಯವರೆಗೆ ವಿನಮ್ರತೆಯಿಂದ ಈ ರಾಜ್ಯದ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಯಾವತ್ತೂ ಎಲ್ಲ ಮುಖಂಡರುಗಳಿಗೆ, AICCಯ ಎಲ್ಲ ಮುಖಂಡರುಗಳಿಗೆ ನಾವು ಒಕ್ಕೂರಿನಿಂದ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಅದೇ ರೀತಿ ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ನಾವು ಅತ್ಯಂತ ವಿನಮ್ರತೆಯಿಂದ ಕೋರ್ತಾ ಬಂದಿದ್ದೇವೆ. ವಿಶೇಷವಾಗಿ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ ಗದಗ ಜಿಲ್ಲಾ ಅಧ್ಯಕ್ಷರನ್ನು ಮಾಡಿ ಇಡೀ ಗದಗ ಜಿಲ್ಲೆಯಾದ್ಯಂತ ಅವರ ಸೇವೆಯನ್ನು ಪಕ್ಷ ಪಡೆದೈತಿ. ಆ ದಿಶೆಯಲ್ಲಿ ಇವತ್ತ ಏನು ಸಚಿವ ಸಂಪುಟದಾಗ ಇವತ್ತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಮತ್ತು ಸಚಿವ ಸಂಪುಟದಾಗ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಇವತ್ತು ಇಡೀ ರೋಣ ತಾಲೂಕಿನ ಅವರ ಅಭಿಮಾನಿ ಬಳಗದ ವತಿಯಿಂದ, ಇದು ಯಾರೂ ಕರೆಸದಂಥ ಜನಸಾಗರ ಅಲ್ಲ, ಇವತ್ತ ಅವ್ರ ಮೇಲಿರ್ತಕ್ಕಂಥ ಅಭಿಮಾನಕ್ಕೆ ಇವತ್ತು ಇಡೀ ತಾಲೂಕಿನಾದ್ಯಂತ ಜನ ಸೇರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಬೇಕಂತೇಳಿ ಇವತ್ತು ಇಲ್ಲಿಂದ ಏನು ಗವಿ ಮಠದವರಿಗೆ, ಅಜ್ಜಾರ್ ಮಠದವರಿಗೆ ಒಂದು ಉರುಳು ಸೇವೆ ಮತ್ತು ದೀಡ್ ನಮಸ್ಕಾರ ಹಾಕೋದ್ರ ಮುಖಾಂತರ ಒಂದು ಕೋರಿಕೆಯನ್ನು ಆ ದೇವರಿಗೆ ಸಲ್ಲಿಸುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇವತ್ತು ವೈಯಕ್ತಿಕವಾಗಿ ಯಾರೂ ತಮಗ ಅದು ಬೇಕು ಇದು ಬೇಕಂತೇಳಿ ಯಾರೂ ಇಲ್ಲಿ ಕೇಳಲಿಕ್ಕೆ ಬಂದಿಲ್ಲ. ಬಹುತೇಕ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಗಜೇಂದ್ರಗಡ ತಾಲೂಕು ಇರ್ಬೋದು, ರೋಣ ತಾಲೂಕು ಇರ್ಬೋದು, ಯಾರೂ ಕೂಡ ನಮಗೆ ನಿಗಮ ಮಂಡಳಿ ಒಳಗೆ ಸ್ಥಾನಮಾನ ಕೊಡ್ರಿ, AICC ಒಳಗೆ ಕೊಡ್ರಿ, KPCC ಒಳಗೆ ಕೊಡ್ರಿ ಅಂತೇಳಿ ಈ ತಾಲೂಕಿನಿಂದ ಯಾರೂ ಕೇಳಿಲ್ಲ. ಈ ತಾಲೂಕಿನ ಎಲ್ಲ ಜನರ ಒಕ್ಕೂಲಿನ ಅಭಿಪ್ರಾಯ, ಒಕ್ಕೂಲಿನ ಒಂದು ಬೇಡಿಕೆ ಏನಪ್ಪ ಅಂದ್ರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಾಗ ಸ್ಥಾನಮಾನ ಕೊಡ್ಬೇಕಂತೇಳಿ. ಯಾಕಂದ್ರೆ ಸುಮಾರು 45 ವರ್ಷದಿಂದ ಸತತವಾಗಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಅತ್ಯಂತ ಕಟ್ಟಾಳಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಪಕ್ಷದ ತತ್ವ ಸಿದ್ಧಾಂತವನ್ನ ಜನರಿಗೆ ಬಿತ್ತರಿಸೋದ್ರ ಮುಖಾಂತರ, ಜನಸೇವೆಯನ್ನು ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲೇ ಅಪರೂಪದ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆದ್ದರಿಂದ ಇವತ್ತು ಬರ್ತಕ್ಕಂಥ ದಿನಮಾನದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಅದರಲ್ಲಿ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು ಸಚಿವರು ಆಗಲೇಬೇಕು. ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಇಡೀ ರೋಣ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಇವತ್ತು ತಮ್ಮ ಮುಖಾಂತರ ಹೈಕಮಾಂಡ್ಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಬರ್ತಕ್ಕಂಥ ದಿನಮಾನದಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಲೇಬೇಕು ಅಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಜಿಲ್ಲೆ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಸಮರ್ಥವಾಗಿ ಸೇವೆ ಸಲ್ಲಿಸಿ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಕಳಂಕರಹಿತ ರಾಜಕಾರಣಿ, ಇವತ್ತ ಜನಸಾಗರ ಬಂದಿದ್ದು ಯಾರು ಕರೀಲಾರ್ದ ಬಂದಾರ ಅವ್ರ ಅಭಿಮಾನಿ ಬಳಗದವರು. 35-40 ವರ್ಷದಿಂದ ಈ ರೋಣ ಮತಕ್ಷೇತ್ರದ ಒಂದು ಕಾಂಗ್ರೆಸ್ ಕಟ್ಟಾಳಾಗಿ ಕೆಲಸ ಮಾಡಿದಂಥ ನಮ್ಮ GS ಪಾಟೀಲ್ ಸಾಹೇಬರಿಗೆ AICCಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಆನಂತರ ಸೋನಿಯಾ ಗಾಂಧಿ ಅವರು, ಸುರ್ಜೇವಾಲಾ ಅವರು, ಆನಂತರ ವೇಣುಗೋಪಾಲ್ ಅವರು, ಇದು ದಿಲ್ಲಿಗೂ ಈ ವಿಷಯ ಮುಟ್ಟಬೇಕಂತ ಹೇಳಿ ನಮ್ಮ ಮಾಧ್ಯಮದವ್ರ ಪರವಾಗಿ ಕೇಳ್ತೀನಿ. ಆನಂತರ ಹಿಂದೆ ರೋಣಕ್ಕೆ ಬಂದಾಗ ಮತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಅವಾಗ ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ರು, ನಮ್ಮ ರೋಣ ಮತಕ್ಷೇತ್ರದ GS ಪಾಟೀಲ್ ಸಾಹೇಬರು ಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆಗಳಿದಾವು, ಮುಂದಿನ ಸಚಿವ ಸಂಪುಟದಲ್ಲಿ ಅವ್ರನ್ನ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತನ್ನು ತಪ್ಪಿಸ್ಬೇಡ್ರಿ, ಯಾಕಂದ್ರೆ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದೆ. ಇದರಲ್ಲಿನೂ ಅವ್ರ ಮಾತು ತಪ್ಪಬಾರ್ದಂತ ಹೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತೀನಿ. ನಾನು ಯಮನೂರಪ್ಪ ತಳವಾರ್ ಅಂತೇಳಿ ರೋಣ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ST ಘಟಕದ ಅಧ್ಯಕ್ಷರು, ಗ್ಯಾರಂಟಿ ಕಾರ್ಡ್ ಕಮಿಟಿ ಗಜೇಂದ್ರಗಡ ಸದಸ್ಯರು ಇದ್ದು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾಗಿದ್ದು, ಇವತ್ತು ನಮ್ಮ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, ಅಭಿಮಾನಿಗಳ ಆಸೆ ಸನ್ಮಾನ್ಯ GS ಪಾಟೀಲ್ರವ್ರಿಗೆ ಸಚಿವ ಸಂಪುಟ ಕೊಡಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಈ ಹಿಂದೆ ರೋಣ ನಗರಕ್ಕೆ ಬಂದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಬಂದಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು,
ಶಾಸಕರು ಸನ್ಮಾನ್ಯ GS ಪಾಟೀಲರು ಸಚಿವರಾಗಲು ಎಲ್ಲ ಅರ್ಹತೆಯನ್ನು ಹೊಂದಿರುತ್ತಾರೆ ಎನ್ನುವಂಥ ಮೂಲಕ ಅವರು ಪ್ರಸ್ತಾವನೆ ಮಾಡಿದರು. ಅದೇ ರೀತಿಯಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಅದೇ ವೇದಿಕೆಯ ಮೇಲೆ ಇವತ್ತು ಏನು ನೀವು ಜನ GS ಪಾಟೀಲ್ಗೆ ಸಾಕಷ್ಟು ಆಶೀರ್ವಾದ ಮಾಡಿ ಅವರ ಅಭಿಮಾನಿಗಳ ಒಂದು ಆಶೀರ್ವಾದ ಯಾವ ಸದಾಕಾಲ ಇವ್ರಿಗೆ ಇರಲಿ, ಈ ಕ್ಷೇತ್ರದ ಸೇವೆ ಮಾಡಕ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಮುಂದಿನ ದಿನಮಾನದಲ್ಲಿ ರಾಜ್ಯದ ಸೇವೆ ಮಾಡುವ ಅವಕಾಶವನ್ನು ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಅದ ವೇದಿಕೆ ಮೇಲೆ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಆ ಪ್ರಕಾರ ಇವತ್ತು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬರ್ತಕ್ಕಂಥ 18ನೇ ತಾರೀಕಿನೊಳಗ ಇರತಕ್ಕಂಥ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ಕ್ಷೇತ್ರದ ಸಂಪೂರ್ಣ ಒಕ್ಕೂಲದಿಂದ ಹೇಳಿಕೊಳ್ಳುವುದೇನೆಂದರೆ ಸನ್ಮಾನ್ಯ GS ಪಾಟೀಲರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಿ ತಮ್ಮ ಮಾತನ್ನು ಉಳಿಸಿಕೊಂಡು ಇಡೀ ಕ್ಷೇತ್ರದ ಈ ಜಿಲ್ಲೆಯ ಈ ರಾಜ್ಯದ ಸೇವೆಗೆ ಸನ್ಮಾನ್ಯ GS ಪಾಟೀಲರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ಮಾತನ್ನ ನಾವು ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ನಾವು ಇವತ್ತ ಪ್ರಸ್ತಾವನೆ ಮಾಡಬೇಕಾಗೈತಿ. ಒಂದು ವೇಳೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಇದ್ದಲ್ಲಿ ಇಡೀ ಕ್ಷೇತ್ರದ ಯಾಕೆ ಈ ಮಾತು ಹೇಳ್ತೀನಿ ಅಂತಂತಂದ್ರೆ 2023ನೇ ಚುನಾವಣೆ ಸನ್ಮಾನ್ಯ GS ಪಾಟೀಲರು ಈ ಗದಗ ಜಿಲ್ಲೆಯ ಜಿಲ್ಲಾ ಕಮಿಟಿಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ 25 ವರ್ಷದ ಯುವಕರು ಕಾಲ ಕಟ್ಟಿಕೊಂಡು ತಿರುಗಕ್ಕಾಗಲ್ಲ ಅಂತ ಒಂದು ಸಾಮರ್ಥ್ಯವನ್ನ ಈ ಕ್ಷೇತ್ರದ ಈ ಜಿಲ್ಲೆಯ ಸುತ್ತಲೂ ಸುತ್ತಿ ಈ ಕಾಂಗ್ರೆಸ್ ಪಕ್ಷವನ್ನ ಅತಿ ಹೆಚ್ಚಿನ ಒಂದು ಶಾಸಕ ವೃತ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಯಾರಿಗಾದ್ರೂ ಇದ್ರೆ ಅದು ಸನ್ಮಾನ್ಯ GS ಪಾಟೀಲ್ಗೆ ಅನ್ನುವಂಥ ಮಾತನ್ನ ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತ. ಯಾಕಂತಂದ್ರ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಅವರಲ್ಲಿರ್ತಕ್ಕಂಥ ನಿಷ್ಠೆ, ಒಂದು ಪ್ರತಿಭೆ ಈ ರಾಜ್ಯಕ್ಕೆ ಬೇಕಾಗಿದೆ. ಬರೇ ಗದಗ ಜಿಲ್ಲೆ ರೋಣ ಮತಕ್ಷೇತ್ರದಲ್ಲಿ ಅವರು ಹೆಸರುವಾಸಿಗಳಲ್ಲ, ಇಡೀ ರಾಜ್ಯವನ್ನೇ ಒಂದು ಅಧಿಕಾರದ ಚುಕ್ಕಾಣಿಯಲ್ಲಿ ಪ್ರತಿಬಿಂಬಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮ ಸನ್ಮಾನ್ಯ GS ಪಾಟೀಲ್ ಐತಿ. ಒಂದು ವೇಳೆ ಈ ಒಂದು ವಿಚಾರದೊಳಗೆ ಸರ್ಕಾರ ಏನಾದರೂ DK ಶಿವಕುಮಾರ್ ಅವರ ಸರ್ಕಾರ ಇದಕ್ಕೆ ಹಿಂದೇಟು ಹಾಕಿದ್ದಾದಲ್ಲಿ ಇಡೀ ಗದಗ ಜಿಲ್ಲೆ ರೋಣ ಮತಕ್ಷೇತ್ರದ ಸಂಪೂರ್ಣ ಒಂದು ದಿಟ್ಟ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತಾ. ಯಾಕಂತಂದ್ರ ಬೂತ್ ಮಟ್ಟದಿಂದ ಹಿಡ್ಕೊಂಡು ಹೋರಾಟ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಗದಗ ಜಿಲ್ಲೆಯಲ್ಲಿ ಈ ಒಂದು ಭೂಮರೆಡ್ಡಿ ಸರ್ಕಲ್ನಿಂದ ಹಿಡಿದು ಪುಟ್ಟರಾಜವರ ಮಠದವರೆಗೂ ಉರುಳು ಸೇವೆ ಹಾಗೂ ದೀರ್ಘ ನಮಸ್ಕಾರ ಮುಖಾಂತರ ಆ ಭಗವಂತನಲ್ಲಿ ಪ್ರಾರ್ಥಿಸಲು ಇಡೀ ಕ್ಷೇತ್ರದ ಜನ ಇಲ್ಲಿ ಬಂದಿದ್ದೇವೆ. ದಯಮಾಡಿ ಈ ಒಂದು ವಿಷಯವನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ತಾವು ಪರಿಗಣಿಸಿ ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಎಲ್ಲ ಕ್ಷೇತ್ರದ ಜನತೆಗಿದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ GS ಪಾಟೀಲ್, ಜೈ ಶ್ರೀ GS ಪಾಟೀಲ್ ಅವರಿಗೆ 31 ರಾಜ್ಯಗಳಲ್ಲಿ 1000 ಕೆರೆ ಸರ್ದಾರ್ ಎಂದು ಎನಿಸಿಕೊಂಡಿರುವಂಥ ನಮ್ಮ ಸನ್ಮಾನ್ಯ ಶ್ರೀ GS ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದರೆ ಉಗ್ರವಾದ ಹೋರಾಟವನ್ನು ಯುವಕರೇ ಚಲೋ ಮಾಡಬೇಕಾಗುತ್ತೆ, ಚಾಲನೆ ಕೊಡಬೇಕಾಗುತ್ತೆ. ಇನ್ನೊಂದು ಸಿದ್ದರಾಮಯ್ಯನವರೇ ಒಂದು ವೇದಿಕೆಯಲ್ಲಿ ಹೇಳಿದ್ರಿ, ಒಂದು ಮಂತ್ರಿ ಸ್ಥಾನಕ್ಕೆ GS ಪಾಟೀಲ್ ಅವರು ಅರ್ಹರಿದ್ದಾರೆ ಅಂತ ಹೇಳಿದ್ರಿ. ಆ ಮಾತನ್ನು ನೀವು ಉಳಿಸಿಕೊಂಡು DK ಶಿವಕುಮಾರ್ಗೆ ಸ್ಪಂದನೆ ಮಾಡಿ GS ಪಾಟೀಲ್ ಅವರಿಗೆ ನೀವು ಮಂತ್ರಿ ಸ್ಥಾನಕ್ಕೆ ಒಪ್ಪಂದ ಕೊಟ್ಟು ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ನಾವು ನಡಗುಂದಿ ಕೊಪ್ಪದಿಂದ ತಡ್ಕೊಂಡು ಸುತ್ತಮುತ್ತ 197 ಇಲ್ಲಿ ಪುಟ್ಟರಾಜ್ ಸರ್ಕಲ್ನಿಂದ ಪುಟ್ಟರಾಜ್ ಅವರ ಗದಿಗೆ ಮಠನ ಎಷ್ಟೋ ಕಾರ್ಯಕರ್ತರು, ಎಷ್ಟೋ ಯುವಕರು ದೀರ್ಘ ನಮಸ್ಕಾರ ಆಗ್ತಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ. ಇದು ಒಂದು 2020 ಎಲೆಕ್ಷನ್ಗೆ ಒಂದು ದೊಡ್ಡ ನಷ್ಟ ಅನುಭವಿಸಬೇಕಾಗುತ್ತೆ. ಮಂತ್ರಿ ಸ್ಥಾನ ಕೊಡದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ ಜಾಸ್ತಿ ಮಾತಾಡಲ್ಲ ಇಚ್ಛೆ ಪಡಲ್ಲ. ನಮ್ಮ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ 2020 ಎಲೆಕ್ಷನ್ಗೆ ದೊಡ್ಡ ನಷ್ಟ ಅನುಭವಿಸಬೇಕಾಗುತ್ತೆ. ದೊಡ್ಡ ಉಗ್ರವಾದ ಹೋರಾಟ ನೀವು ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದಿಂದ. ಇದು ಸಿದ್ದರಾಮಯ್ಯ ಅವರು ನೀವು ಲಾಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಹೇಳಿದ್ರಿ, ನಮ್ಮ GS ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡೋಕೆ ಅರ್ಹರಿದ್ದಾರೆ ಅಂತ ಹೇಳಿದ್ರಿ. ಆ ಮಾತನ್ನ ಈಗ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಹೇಳ್ಬಿಟ್ಟು ಸ್ಪಂದನೆ ಮಾಡಿ ನಮ್ಮ ಸಾಹೇಬರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡ್ಲಿಕ್ಕೆ ನೀವು ಹೇಳ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಕೊಡಲೇಬೇಕು, 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 ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ.
ಸುರೇಶ್ ಶಿರೋಳ್ ಅಂತೇಳಿ ಅಬ್ಬಿಗೇರಿ ಗ್ರಾಮದವರು. ಈ ನಿರಂತರವಾಗಿ ಎಂಟು ಬಾರಿ ಸ್ಪರ್ಧಿಸಿ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಜಿಲ್ಲೆಯ ಈ DCC ಅಧ್ಯಕ್ಷರಾಗಿ ಸಾಕಷ್ಟು ಸಂಘಟನೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಒಂದು ಹರಿಕಾರರಂತಲೇ ಹೆಸರಾದಂಥ GS ಪಾಟೀಲ್ರಿಗೆ ಈವರೆಗೆ ಸಚಿವ ಸ್ಥಾನ ದೊರಕಿಲ್ಲ. ಆದರೆ ನಾವೆಲ್ಲ ಕೇಳೋದು ಏನಂತಂದ್ರೆ ಶಾಂತಿಯುತವಾಗಿ ಕೇಳೋದು ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು. ಆದರೆ ಈ ಬಾರಿ ಸಚಿವ ಸ್ಥಾನ ಕೊಡದೇ ಇದ್ದರೆ 4 ಕ್ಷೇತ್ರಕ್ಕೂ ಸೇರಿ ಒಬ್ಬರನ್ನ ಕೊಟ್ಟು ಅವ್ರನ್ನ ಸಚಿವರನ್ನಾಗಿ ಮಾಡ್ಕೊಂಡು ಹೋಗಿಬಿಡ್ರಿ. ನಮಗೇನು ನಮ್ಮ ಉಳಿದ ಕ್ಷೇತ್ರದಲ್ಲಿ ನಾವು ಕಷ್ಟಪಡೋದು ಬೇಕಾಗಿಲ್ಲ. ಒಬ್ಬರನ್ನ ನಾವು ನಿರಂತರವಾಗಿ ಮಂತ್ರಿ ಪದವಿ ಕೊಟ್ಕೊಂಡು ಬರೋದಿದ್ರೆ ನಮ್ಮ ರೋಣ ಮತಕ್ಷೇತ್ರಕ್ಕೆ ಈ ಪಕ್ಷದಿಂದ ಅಭ್ಯರ್ಥಿಗಳನ್ನೇ ಹಾಕಬೇಡ್ರಿ, ನೀವು ಅವ್ರನ್ನೇ ಒಬ್ಬರನ್ನ ಹಾಕ್ಕೊಂಡು ಕುಂದ್ರಿ. ಇನ್ನು ಮೇಲೆ ನಾವು ಯಾವುದೇ ರೀತಿಯಿಂದ ನಾವು ಈಗ ಸಹಿಸಿಕೊಳ್ಳುವಂಥ ಸ್ಥಿತಿಯನ್ನು ದಾಟಿಬಿಟ್ಟಿದ್ದೀವಿ. ಹಾಗಾಗಿ ಈ ಬಾರಿ ಶಾಸಕರಾದಂಥ ನಮ್ಮ GS ಪಾಟೀಲ್ ಸಾಹೇಬರಿಗೆ ಖಂಡಿತವಾಗಿ ಸಚಿವ ಸ್ಥಾನ ಕೊಡಲೇಬೇಕು. ಕೊಟ್ಟು ಈ ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಮಾಡಲು ಅನುಕೂಲ ಮಾಡಿಕೊಟ್ಟು ನೀವು ಪಕ್ಷವನ್ನು ಬಲಪಡಿಸಲು ಸಹಕಾರಿಯಾಗಬೇಕು ಅಂತೇಳಿ ಮುಖ್ಯಮಂತ್ರಿ ಅವ್ರನ್ನ ಈ ಮೂಲಕ ಆಗ್ರಹಿಸ್ತೇವೆ. ನರೇಗಲ್ ಬ್ಲಾಕ್ ಕಾಂಗ್ರೆಸ್ SC ಘಟಕದ ಅಧ್ಯಕ್ಷ. ನಾವು ಕೇಳೋದು ಏನಂದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡೋದು ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸತತ 4 ಬಾರಿ ಆಯ್ಕೆ ಆಗ್ಯಾರ. ಅವ್ರು 45 ವರ್ಷ ರಾಜಕೀಯ ಜೀವನ, ರಾಜ್ಯ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯಾಗಿ, ನಮ್ಮ ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಪ್ರತಿಯೊಂದು ಅವರು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಇರ್ತಕ್ಕಂಥ ಒಂದು ಲೋಕಸಭಾ ಎಲೆಕ್ಷನ್ ಒಳಗೆ ಇಡೀ ನಮ್ಮ ಜಿಲ್ಲೆಯ ಒಳಗೆ ಲೀಡ್ ಕಟ್ಟಿ ಯಾವುದೋ ಕ್ಷೇತ್ರ ಅಂದ್ರೆ ಸನ್ಮಾನ್ಯ ಶ್ರೀ GS ಪಾಟೀಲ್ರು ಇರ್ತಕ್ಕಂಥ ಗಡಿನ ಒಳಗೆ ಸೇತೆ ಕೊಟ್ಟಿಲ್ಲ ಅಂತ ನಮ್ಮ GS ಪಾಟೀಲ್ರು ನಿಜವಾದ ಯಾರ ನಾಯಕರು ಅಂದ್ರೆ ಸನ್ಮಾನ್ಯ ಶ್ರೀ GS ಪಾಟೀಲ್ರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇರ್ತಕ್ಕಂಥ ರೋಣಕ್ಕೆ ಇವತ್ತಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಇನ್ನೇ ನಮ್ಮ ಶಿವ ಸಾವುಕಾರ ಮಾತಾಡಿದ್ರು. ಯಾಕಂದ್ರೆ ಒಬ್ಬರಿಗೆ ಆಗೈತಿ 4 ತಾಲೂಕಿನೊಳಗೆ ಒಬ್ಬರಿಗೆ ಕೊಡಕತ್ತೀರ, ಅದು ಬೇಡ. ಇರ್ತಕ್ಕಂಥ ನಿಜವಾದ ಯಾರ ಅಂದ್ರೆ ನಮ್ಮ ನಿಜವಾದ ಅದು ಇಲ್ಲಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು ಭಾಳ 4 ಸರಿ ಆರಿಸಿ ಬಂದಾರ. ನಿಜವಾದ ಹೋರಾಟಗಾರರು, ನಿಜವಾದ ಕೆಲಸಗಾರ ಅಂದ್ರೆ ಅದಕ್ಕೆ ಸನ್ಮಾನ್ಯ ಶ್ರೀ GS ಪಾಟೀಲ್ರು. ನಾವಿರ್ತಕ್ಕಂಥ ಫಸ್ಟ್ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ನಾವು ಬೆಂಗಳೂರಿಗೇನು ಹೋಗಿದ್ವಿ. ಬೆಂಗಳೂರು ಅವ್ರ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡಿದ್ವಿ. ಅವಾಗ ನಮ್ಗೆ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಶ್ರೀ ಅವಾಗಿನ ಕಾಲ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದಾಗ ರೋಣ ಇದಕ್ಕೆ ಬಂದಾಗ ಇಲ್ಲ ನಿಮ್ಮ GS ಪಾಟೀಲ್ ಸಾಹೇಬ್ರು ಮಂತ್ರಿ ಆಗಕ್ಕೆ ಅಂತ ಕೂಡ ಅವರು ಹೇಳ್ಯಾರ. ಈ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಮುಖಾಂತರ ಅವರಿಗೆ ನಾವು ತಿಳಿಸ್ತೀವಿ, ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡಲಿಲ್ಲ ಅಂದ್ರೆ ಇದಕ್ಕೂ ಉಗ್ರ ಹೋರಾಟ ನಾವು ಮಾಡ್ತೀವಿ ಅಂತಕ್ಕಂಥ ಮಾತು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಇಂದಿನ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತಾವು ಇದನ್ನು ಕಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನಮ್ಮ ಹೆಸರು ಮುತ್ತುರಾಜ್ ಮಠಿ. ನಾವು ಯುವ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಮುತ್ತು ಮಠಿ ಇರೋದು. ನಾವು ಮೊದಲನೇ ಏನು ಹೇಳ್ಬೇಕಂದ್ರೆ ಈ ನಮ್ಮ ಗದಗ ಜಿಲ್ಲಾದ್ಯಂತ ಪ್ರಥಮವಾಗಿ ಅತಿ ಹೆಚ್ಚು ಲೀಡ್ಗಳಿಂದ 25,000 ಮತಗಳು ಹೆಚ್ಚು ಲೀಡ್ನಲ್ಲಿ ನಮ್ಮ GS ಪಾಟೀಲ್ ಸಾಹೇಬರು ಗೆದ್ದಾರೆ. ಆಮೇಲೆ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ತನು ಮನ ದಿನದಿಂದ ಎಲ್ಲ ದುಡ್ಕೊಂಡು ಬಂದರೆ. ಇವರು ಡೈರೆಕ್ಟಾಗಿ MLA ಆಗಿಲ್ಲ, MP ಆಗಿಲ್ಲ. ಫಸ್ಟ್ APMC ಎಲೆಕ್ಷನಿಂದ ಅವರು ಮೇಲ್ಗಡೆ ಬಂದಿದ್ದಾರೆ, ತಳಮಟ್ಟದಿಂದ ಮೇಲ್ಗಡೆ ಬಂದು ಅದೇ ಥರ ನಮ್ಮ ಕಾರ್ಯಕರ್ತರು ಎತ್ಕೊಂಡು ಹೋಗಿದ್ದಾರೆ. 10 ವರ್ಷದಿಂದ ಸತತವಾಗಿ ಗದಗ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ಕೊಂಡು ಗಡಿದೇವರಾಜ ಮಠ ಆದಮೇಲೆ ನಮ್ಮ GS ಪಾಟೀಲ್ ಸಾಹೇಬರು ಗದಗನ ಉಸ್ತುವಾರಿ ತಗೊಂಡು ಅವಾಗ 4 ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದ್ದು. ನಮ್ಮ GS ಪಾಟೀಲ್ ನೇತೃತ್ವ ಒಳಗೆ 4 ತಗೊಂಡ್ಬಂದು ಮತ್ತು ಈ ಸಾರನು ಅವರೇ ಇದ್ದಾಗ ಎರಡು ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡ್ಬಂದಾರೆ. ಆಮೇಲೆ ನಮ್ಮ ರೋಣ ಮತಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣದಿಂದ ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಅಂದಾನಪ್ಪ ದೊಡ್ಡಮೇಟರು ಆದ ನಂತರ ನಮ್ಮ ಪಕ್ಷದಿಂದ ಇವತ್ತಿಗಾದರೂ ರೋಣ ಮತಕ್ಷೇತ್ರದಲ್ಲಿ ಯಾರೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಕಾಂಗ್ರೆಸ್ ಇದು 45 ನಿರಂತರ ಹೋರಾಟ ಐತಿ. ಆಮೇಲೆ ಇದು ನಮ್ಮ ಕೊನೆಯ ಅವಕಾಶ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಟೈಮ್ ಋಣಕ್ಕೆ ಬಂದಾಗ ನಾವು ಪ್ರತಿಭಟನೆ ಮಾಡಿದಾಗ ಇಲ್ಲಪ್ಪ ನಿಮ್ಮ GS ಪಾಟೀಲ್ ಸಾಹೇಬರು ಮಿನಿಸ್ಟರ್ ಆಗ್ಲಿಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅದೇ ಥರವಾಗಿ ಇದು ಒಂದು ನಮ್ಗೆ ಅವಕಾಶ ಸಿಕ್ಕಿದೆ. ಈ ಸಾರಿ ಲಾಸ್ಟ್ ಟೈಮ್ ಹೇಳಿದಾಗ ಇಲ್ಲಪ್ಪ 2 ವರ್ಷ ತೊಡ್ಕೊಳ್ರಿ, ನೆಕ್ಸ್ಟ್ ಮತ್ತೆ ಸಚಿವ ಸ್ಥಾನ ವಿಸ್ತರಣೆ ಮಾಡ್ಬೇಕಾದ್ರೆ ನಿಮ್ಮ GS ಪಾಟೀಲ್ ಸಾಹೇಬ್ ಅವಕಾಶ ಮಾಡಿಕೊಡ್ತೀವಿ ಅಂತಂದು ನಮ್ಮ DK ಶಿವಕುಮಾರ್ ಸಾಹೇಬರು ಮಾತು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಜೊತೆ ನಮ್ಮ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ನಮಗೆ ಮಾತು ಕೊಟ್ಟಿದೆ. ಹಾಗಾಗಿ ನಾವು ರೋಣ ಮತಕ್ಷೇತ್ರದ ಹಾಗೂ ಜಿಲ್ಲಾದಂತ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಬರೀ ರೋಣ ಕ್ಷೇತ್ರದಿಂದ ಮಾತ್ರ ಬಂದಿಲ್ಲ, ಗದಗ ಜಿಲ್ಲಾದಂತ 4 ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ಬಂದು ಅವರು ನಮ್ಮ ಜಿಲ್ಲಾ GS ಪಾಟೀಲ್ ಸಾಹೇಬರ ಪರವಾಗಿ, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಜಿಲ್ಲಾಧ್ಯಕ್ಷರ ಪರವಾಗಿ ಇದ್ದಾರೆ. ಹಾಗೆ ನಮ್ಮ 4 ಕ್ಷೇತ್ರದ ಕಾರ್ಯಕರ್ತರು ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋಂತೀವಿ. ನಮ್ಮ ಸಾಹೇಬ್ರನ್ನ GS ಪಾಟೀಲ್ ಸಾಹೇಬ್ರನ್ನ 4 ಕ್ಷೇತ್ರಕ್ಕೂ ಇಲ್ಲಿ ದುಡಿದಿದ್ದಾರೆ, ಜಿಲ್ಲಾಧ್ಯಕ್ಷ ಕೆಲಸ
ಮಾಡಿದ್ದಾರೆ. ಆಮೇಲೆ ಅತಿ ಹೆಚ್ಚು ಮತಗಳನ್ನು ಗದಗ ಜಿಲ್ಲೆಯಲ್ಲಿ ವಿಜಯಶಾಲಿಯಾಗಿದ್ದಾರೆ. ಆದ ಕಾರಣ ದಯವಿಟ್ಟು ನಿಮ್ಮ ಮೂಲಕ, ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಂಡಿದ್ದೆ, ಈ ಸಲ ಅದು GS ಪಾಟೀಲ್ ಸಾಹೇಬ್ರನ್ನ ಸಚಿವ ಸ್ಥಾನ ಮಾಡಬೇಕಾಗಿ ತಮ್ಮಲ್ಲಿ ಸವಿ ವಿನಂತಿ. ಇದು ಪ್ರತಿಯೊಬ್ಬ ಕಾರ್ಯಕರ್ತನ, ಪ್ರತಿಯೊಬ್ಬ ಕಾಂಗ್ರೆಸ್ ಯುವ ಕಾರ್ಯಕರ್ತನ, ಪ್ರತಿಯೊಬ್ಬ ಹಿರಿಯ ಕಾಂಗ್ರೆಸ್ ನಿಮ್ಮ ಮುಖಾಂತರ ಕೇಳ್ಕೊಳ್ತೀರಿ. ಈ ನಮ್ಮ ವಿಷಯವನ್ನು ತಾವು ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ದೊಡ್ಡ ನಾಯಕರಿಗೆ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ, ನಮ್ಮ ಕರ್ನಾಟಕ ಹೈಕಮಾಂಡ್ಗೆ ಮುಟ್ಟಿಸಬೇಕು. ತಮ್ಮಲ್ಲಿ ಸವಿಪರವಾಗಿ ಎಲ್ಲ ಕಾರ್ಯಕರ್ತರಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕುಮಾರ್ ಸಾಹೇಬರಿಗೆ ಗದಗ ಜಿಲ್ಲಾ ರೋಣ ಮತಕ್ಷೇತ್ರದ ಜನತೆ ಕೇಳಿಕೊಳ್ಳೋದೇನೆಂದರೆ, ಪ್ರತಿ ಬಾರಿಗೂ GS ಪಾಟೀಲ್ರಿಗೆ ನಮ್ಗೆ ಅಸಮಾಧಾನ ಆಗಿದೆ. ಯಾವುದೇ 8 ಸಲ 8 ಸಲ ಶಾಸಕರಾದ ಮ್ಯಾಗ 8 ಸಲ ಆಯ್ಕೆ ಆಗಿ 4 ಸಲ ಆರಿಸ್ ಬಂದರು, 1 ಸಲನೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಇದನ್ನು ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು GS ಪಾಟೀಲ್ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂದರೆ ಅಭಿವೃದ್ಧಿ ಹರ್ಕಾರ ಆಗ್ಯಾರ, ಆಮ್ಯಾಗ ಸಾವಿರ ಕೆರೆಗಳ ಸರ್ದಾರ್ ಆಗ್ಯಾರ, ಆಮ್ಯಾಗ ಯೂತ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಿಂದ ಯಾಕೆ ನಾವು ಕೇಳಬಾರ್ದು ಸಾಹೇಬರಿಗೆ ಇಷ್ಟು ಸಚಿವ ಸ್ಥಾನ ಬೇಕಂತ ಹೇಳಿ ಅಬ್ಬಿಗೇರಿ ಗ್ರಾಮದವರು, ಆಮ್ಯಾಗ ರೋಣ ಮತಕ್ಷೇತ್ರದ ಜನತೆ ಇಟ್ಟರು ಬಂದು ಇಲ್ಲಿ ನಿಂತಿದ್ದೀವಿ. ಅಬ್ಬಿಗೇರಿ ಗ್ರಾಮದಿಂದ ಬಂದಿದ್ದೇನೆ. ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು. ನಾವು ಹೇಳ್ಬೇಕಂದ್ರೆ GS ಪಾಟೀಲ್ ಸಾಹೇಬರು 4 ಸಲ ಗೆದ್ದರು. 4 ಸಲನೂ ನಮ್ಮ ರಾಜ್ಯದೊಳಗೆ, ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೈತಿ. 4 ಸಾರಿನೂ ನಮ್ಮ ಸಾಹೇಬರಿಗೆ ಅನ್ಯಾಯ ಆಗೈತಿ. ಈ ವರ್ಷ ಅತಿ ಹೆಚ್ಚು ಮತಗಳಿಂದ ಆರಿಸಿ ಬಂದಾರೆ ನಮ್ಮ ಗದಗ ಜಿಲ್ಲಾದಾಗ. ಮತ್ತು ಎಷ್ಟು ಸಲ ನಾವು ಆಸೆ ಇಟ್ಕೊಂಡಿದ್ವಿ, ನಮ್ಮ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮ GS ಪಾಟೀಲ್ ಮಂತ್ರಿಗಳಾಗ್ತಾರೆ ಅಂತ ನಾವು ಕನಸ್ಕೊಂಡಿದ್ವಿ. ಪ್ರತಿ ಸಾರಿನೂ ನಮ್ಗೆ ಅನ್ಯಾಯ ಆಕೈತಿ ಬಂದೈತಿ. SM ಕೃಷ್ಣ ಸರ್ಕಾರ ಇದ್ದಾಗೂ ನಮ್ಗೆ ಅನ್ಯಾಯ ಆಯ್ತು. ಸಿದ್ದರಾಮಯ್ಯ ಸರ್ ಚುನೇ ಸಲ ಆರಿಸಿ ಬಂದಾಗೂ ನಮ್ಗೆ ಅನ್ಯಾಯ ಆಯ್ತು. 2ನೇ ಸಲ ಸಿದ್ದರಾಮಯ್ಯವ್ರು ಬಂದಾಗೂ ನಮ್ಗೆ ಅನ್ಯಾಯ ಆಯ್ತು. ಈ ಸಲ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಯಾರ. ಖಂಡಿತವಾಗಿ ರೋಣ ತಾಲೂಕಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಅಬ್ಬಿಗೇರಿ ಗ್ರಾಮದ ಮುಖಾಂತರ ಮತ್ತು ಇಡೀ ಗದಗ ಜಿಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಂಘರ್ಷ ಸಂಘದ ಎಲ್ಲ ನಿರ್ದೇಶಕರ ಪರವಾಗಿ ನಾವು ಮನವಿ ಮಾಡ್ಕೊಳಕತ್ತೀವಿ. ನಮ್ಮ ಸರ್ ಹಾಕತ್ತೀವ್ರಿ DK ಶಿವಕುಮಾರ್ ಸಾಹೇಬ್ರ ಅವ್ರಿಗೆ ಏನಾರ ಸಚಿವ ಸ್ಥಾನ ಕೊಡದೇ ಇದ್ರ ನಾವು ಊರ್ಲಾಕೊಂಡ್ ಸಾಯ್ತೀವ್ರಿ. ನಮ್ಮನ್ನ ಸಹಾಯ ಕೊಡ್ತೀರ, ನಮ್ಮ ಸಾಹೇಬ್ರನ್ನ ಸಚಿವರು ಮಾಡ್ತೀರ, ಅದು ನಿಮಗೆ ಬಿಟ್ಟು ಕೊಟ್ಟಿದ್ರಿ. ಒಟ್ಟು ಸಚಿವ ಸ್ಥಾನ ಕೊಡಬೇಕು. ನಾವು ಉರುಳು ಸೇವೆ ಮಾಡಕ್ ಕುಂತೀವಿ. ನಮ್ಮ ಸಾಹೇಬ್ರಿಗೆ ಏನ್ರ ಈ ಸಲ ಸಚಿವ ಸ್ಥಾನ ಕೊಡ್ಲಿದ್ರ ಮುಂದೆ ದೊಡ್ಡ ಹೋರಾಟನ ಮಾಡ್ತೀವಿ ನಾವು. ಈಗ ಬೇರೆ ಗದಗ ಜಿಲ್ಲಾ ಕಷ್ಟ ಮಾಡೀವಿ, ಇನ್ನು ಬೆಂಗಳೂರಿಗೆ ಬಂದು ಹೋರಾಟ ಮಾಡ್ತೀವಿ, ಉರುಳು ಸೇವೆ ಮಾಡ್ತೀವಿ. ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು.